ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಹಾಗೂ ಕ್ರೈಸ್ ನೋಟಿಫಿಕೇಷನ್ಗೆ ಮತ್ತು GPSTR, HSTR ಮತ್ತು PSTR ಈ ನೋಟಿಫಿಕೇಷನ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಹಾಗೂ ಕ್ರೈಸಲ್ಲಿ ಮ್ಯಾಥಮೆಟಿಕ್ಸ್ ಟೀಚರಿನ ಪೋಸ್ಟ್ಗಳು ಇರೋಂಥದ್ದು ನಿಮ್ಗೆ ಗೊತ್ತಿರುತ್ತದೆ. ಅದರ ನೋಟಿಫಿಕೇಷನ್ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದರ ಒಂದು ನೋಟಿಫಿಕೇಷನ್ ಅಪ್ಡೇಟ್ನ ಕೊಡ್ತೀನಿ. ಅದು ಮತ್ತು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PC ನೋಟಿಫಿಕೇಷನ್ ಆಗಿರ್ಬೋದು. ಸೊ ಈ ರೀತಿಯಲ್ಲಿ ಹಲವಾರು ನೋಟಿಫಿಕೇಷನ್ಸ್ನ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಷನ್ಸ್ ನನ್ನ ಅಪ್ಡೇಟ್ನ ನಿಮ್ಗೆ ಕೊಟ್ಟಿಲ್ಲ. ಸೊ ಇನ್ನೊಂದು ಇವತ್ತು ಅಥವಾ ನಾಳೆ ಒಳಗಡೆ ಅದರ ಅಪ್ಡೇಟ್ನ ಕೊಡ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ಈ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ಕಂಟೆಂಟ್ ಆಗಿರುತ್ತೆ ಇದು. ಸೊ ನೀವು ಈ ಒಂದು ಕಂಟೆಂಟ್ನ ಪ್ರಿಪೇರ್ ಆಗೋದ್ರಿಂದ ಈ ಎಲ್ಲ ಎಕ್ಸಾಮ್ಸ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಅಂತೇಳಿ ಸ್ಪೆಸಿಫಿಕ್ ಆಗಿ ಹೇಳಿ ನಾನು ಮಾಡ್ತಾಯಿದ್ದೀನಿ. ಬಟ್ ಈ ಎಲ್ಲ ಎಕ್ಸಾಮ್ಸ್ಗೆ ನಿಮ್ಗೆ ಯೂಸ್ ಆಗುತ್ತೆ, ಯಾಕಂದರೆ ಮ್ಯಾಥಮೆಟಿಕ್ಸಲ್ಲೂ ಅಲ್ಲೂ ಇದೆ. ಸೊ ಈ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕ್ಸ್ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು KEAನಲ್ಲಿ ಬಂದಿರುವಂಥ ಕ್ವಶನ್ಸ್ ಆಗಿರುತ್ತೆ. ಹಳೆಯ ಕ್ವಶನ್ ಪೇಪರ್ಸನ್ನ ನಾನು ತೆಗೆದು ನೋಡಿದ್ದೀನಿ. ಆ ಕ್ವಶನ್ ಪೇಪರ್ಸಲ್ಲಿ ಇರೋಂಥ ಪ್ರಶ್ನೆಗಳಾಗಿರುತ್ತೆ. ಸೊ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನಿದೆ ಅಂತೇಳಿ ಎಲ್ಲ ಕ್ವಶನ್ಸ್ಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಕೊನೆಯಲ್ಲಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಎಕ್ಸ್ಪ್ಲನೇಷನ್ಸು ನಿಮಗೆ ಇಷ್ಟ ಆಯಿತು, ಮಾಡಿರೋಂಥ ಸೊಲ್ಯೂಷನ್ಸು ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಇಫ್ x + 1/x = 5 ದೆನ್ 2x / 3x² - 5x + 3 ಈಸ್. ಸೊ ನಿಮಗೆ ಕೊಟ್ಟಿರೋದು ಕಂಡೀಷನ್ ಇದು ಕೊಟ್ಟಿದ್ದಾರೆ ನೋಡಿ. ಡಾಟಾ ಒಳಗಡೆ ಯಾವಾಗೂ ಕಂಡೀಷನ್ ಏನಾದರೂ ಕೊಟ್ಟಿದ್ದಾರೆ. ಏನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ, ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ಇದನ್ನು ನಾನು ಸಿಂಪ್ಲಿಫಿಕೇಷನ್ ಮಾಡೋದಕ್ಕಂತೂ ಆಗಲ್ಲ. ಸೊ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಈ ಸಿಂಪ್ಲಿಫಿಕೇಷನ್ ಮಾಡೋಣ. ಸೊ ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಏನು ಕೊಟ್ಟಿದ್ದಾರೆ ನಮಗೆ x + 1/x = 5 ಇದು ನಮಗೆ ಕೊಟ್ಟಿರೋದು ಗೀವನ್. ಇದೇನಿದು ಗೀವನ್ ಕಂಡೀಷನ್. ಸೊ ಕೇಳಿರೋದು ಇದಲ್ವಾ. ಸೊ ಅದನ್ನು ನಾನು ಯೂಸ್ ಮಾಡ್ಕೊಂಡು ಬರ್ಕೊಳ್ತಾ ಹೋಗ್ತೀನಿ ನೋಡಿ. 2x / 3x² - 5x + 3 ಇದನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಒಂದು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ A/B ಅಂತ ಇತ್ತು ಅಂತ ಇಟ್ಕೊಳ್ಳಿ. ಸೊ ನಾನು ಈ ಥರ ಮಾಡ್ಬೋದಾ? ಇದು ಮೇಲ್ಗಡೆ ಇರೋದೇನು ನ್ಯೂಮರೇಟರ್, ಇದೇನು ಡಿನಾಮಿನೇಟರ್. ಸೊ ನ್ಯೂಮರೇಟರ್ಗೆ / x, ಡಿನಾಮಿನೇಟರ್ಗೆ /x ಮಾಡಿದ್ರೆ ಏನಾದರೂ ಬದಲಾವಣೆ ಆಗುತ್ತಾ? ಏನಿಲ್ಲ ನೋಡಿ. ಕ್ಯಾನ್ಸಲ್ ಆದರೆ ಮತ್ತೆ ನನಗೇನು ಬರುತ್ತೆ? ಸೇಮ್ ಟರ್ಮೇ ಬರುತ್ತೆ. ಹಾಗಾಗಿ ಸೇಮ್ ಸಿಂಪ್ಲಿಫಿಕೇಷನ್ ಇಲ್ಲೂ ಮಾಡ್ಕೊಳ್ತಾ ಇದ್ದೀನಿ. ನ್ಯೂಮರೇಟರ್ ಯಾವುದು? ಇದು ಕೆಳಗಿರೋದು ಡಿನಾಮಿನೇಟ್ರು. ಸೊ ಏನು ಮಾಡೋಣ ಅಂದರೆ 2x / x ಮಾಡ್ತಾಯಿದ್ದೀನಿ. ಸಿಮಿಲರ್ ಆಗಿ ಇಲ್ಲೂ ಕೆಳಗಡೆ 3x² - 5x + 3 / 5 ಅಂತ ಮಾಡಿ, x ಅಂತ ಮಾಡಿ. ಸೊ ಇದು ಕ್ಯಾನ್ಸಲ್ ಆದರೆ ಸೇಮ್ ಟರ್ಮೇ ಬರುತ್ತೆ. ಏನಕ್ಕೆ ಸರ್ ಈ ಥರ ಮಾಡ್ಕೊಂಡಿದ್ರೆ ಜಸ್ಟ್ ಮುಂದೆ ಸ್ಟೆಪ್ಸ್ ನಿಮ್ಗೆ ಗೊತ್ತಾಗುತ್ತೆ ಸಿಂಪ್ಲಿಫಿಕೇಷನ್ ಏನಕ್ಕೆ ಮಾಡ್ಕೊಂಡು ಅಂತೇಳಿ. ಸೊ ಇದೇನಿದೆ ಮೇಲ್ಗಡೆ ಹಾಗೆ ಇಟ್ಕೊಳ್ಳಿ. 2x / x ಈ ಎಕ್ಸ್ನ ಈ ಮೂರಕ್ಕೂ ಸ್ಪ್ಲಿಟ್ ಮಾಡ್ಬೋದಾ? ಹೇಗೆ? LCM ಅಂತ ತೊಗೊಂಡಾಗೆ. ಹೇಗೆ? A + B + C / D ಅಂತಿದ್ದರೆ A/D + B/D + C/D ಅಂತ ಬರಿಬೋದು. ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. 3x² / x - 5x / x + 3 / x. ಸೊ ಈ ರೀತಿಯಲ್ಲಿ ಮಾಡೋದ್ರಿಂದ ಸಿಂಪ್ಲಿಫಿಕೇಷನ್ ನಮಗೆ ಏನಾಗುತ್ತೆ ನೋಡಿ. ಈ x ಕ್ಯಾನ್ಸಲ್, ಇಲ್ಲೊಂದು x ಕ್ಯಾನ್ಸಲ್, ಈ x ಇಲ್ಲೇನೂ ಇಲ್ಲ. ಸೊ ಇಲ್ಲಿ ನನಗೇನು ಉಳಿತು? ಮೇಲ್ಗಡೆ 2 / ಇಲ್ಲೇನು ಉಳಿತು? 1x ಕ್ಯಾನ್ಸಲ್ ಆದರೆ 3 × x ಉಳಿತು, ಮೈನಸ್ ಇಲ್ಲಿ x ಕ್ಯಾನ್ಸಲ್ ಆದಮೇಲೆ 5 ಆಯಿತು, ಪ್ಲಸ್ ಇಲ್ಲೇನಾಯಿತು 3/x. ಈಗ ಈ ಟರ್ಮ್ನ ಒಂದು ಕಡೆ ಗ್ರೂಪ್ ಮಾಡಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಾವು ಏನಕ್ಕೆ ಇದನ್ನು ಈ ಥರ ಮಾಡ್ಕೊಂಡಿದ್ದೀವಿ ಅಂತೇಳಿ. ಸೊ ಇಲ್ಲಿ ಬರ್ಕೊಳ್ತಾ ಇದ್ದೀವಿ ನೋಡಿ. 2 / 3x + 3/x ಯಾವುದನ್ನು ಗ್ರೂಪ್ ಮಾಡಿದ್ದೀನಿ? ಈ ಟರ್ಮು ಈ ಒಂದು ಟರ್ಮ್ನ ಒಂದು ಕಡೆ ಗ್ರೂಪ್ ಮಾಡಿದ್ದೀನಿ. -5 = 2 / ಈ ಟರ್ಮಲ್ಲೂ ಏನು ಕಾಮನ್ ಇದೆ? 3 ಕಾಮನ್ ಇದೆ. ಸೊ 3ನ ಹೊರಗಡೆ ರಿಮೂವ್ ಮಾಡಿ. ಅವಾಗ ನನಗೇನು ಉಳಿತೆ? ಇಲ್ಲಿ 3 ಹೊರಗಡೆ ಬಂದರೆ ಇನ್ನು x ಉಳಿತು, ಪ್ಲಸ್ ಇಲ್ಲೂ 3 ಬಂದರೆ 1/x ಉಳಿತು, -5. ಈಗ ಪ್ರಾಪರಾಗಿ ನೋಡಿ, ನಮಗೆ ಅವ್ರ ಕಂಡೀಷನ್ ಪ್ರಕಾರ ಏನು ಕೊಟ್ಟಿದ್ದಾರೆ? x + 1/x ವ್ಯಾಲ್ಯೂ ಎಷ್ಟು? 5 ಅಂತ ಹೇಳಿದ್ದಾರೆ. x + 1/x ವ್ಯಾಲ್ಯೂ ಎಷ್ಟು? 5 ಅಂತ ಹೇಳಿದ್ದಾರೆ. ಸೊ x + 1/x ವ್ಯಾಲ್ಯೂ ಎಷ್ಟು? 5. ಸೊ ಹಾಗಾಗಿ 2 / 3 × 5 ಹಾಕಿ -5. 2 / 3 5 ಎಷ್ಟು? 15 -5. 15 - 5 is 10. 2 / 10 ಅಂದರೆ ಅರ್ಥ 2 1s are 2 5s are. ಸೊ ಓವರಾಲ್ ಆನ್ಸರ್ ಎಷ್ಟು? 1/5. ಸೊ 1/5 ಆನ್ಸರ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. KEನಲ್ಲಿ ಈ ಥರ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಪ್ರೀವಿಯಸ್ ಆಗಿ ಬಂದಿರೋಂಥ ಕ್ವಶನ್ ಆಗಿರೋ ಕಾರಣದ ಮುಂದಿನ ದಿನಗಳಲ್ಲಿ ಈ ಥರ ಕೇಳ್ಬೋದು. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಇಂಪಾರ್ಟೆಂಟ್ ಅನಿಸ್ತು, ಆಗಕ್ಕೆ ತೊಗೊಂಡೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ ಕ್ವಶನ್ ಒಂದಾಗಿರುತ್ತೆ, KEA ಕ್ವಶನ್ ಎಕ್ಸಾಮ್ ಕ್ವಶನ್ ಪೇಪರು. ಸೊ ನೋಡೋಣ ಹೇಗೆ
ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ ಅಂತೇಳಿ ನೋಡಿ. ನಾನು ಈಗಾಗಲೇ ಹೇಳಿದಂತೆ ಇಫ್ ಏನು ಕೊಟ್ಟಿದ್ದಾನೆ, ಕಂಡೀಷನ್ ಕೊಟ್ಟಿದ್ದಾನೆ. ಏನು ಫೈಂಡ್ ಔಟ್ ಮಾಡಬೇಕು, ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ತೊಗೊಂಡು ನಾನು ಏನಾದರೂ ಸಾಲ್ವ್ ಮಾಡಿದ್ರೆ ಬರುತ್ತಾ, ಇಲ್ಲ. ನೋಡೋಣ, ಲಾಸ್ಟಲ್ಲಿ ನೋಡೋಣ. ಫಸ್ಟು ಕಂಡೀಷನ್ ಕೊಟ್ಟಿದ್ದಲ್ಲ, ಕಂಡೀಷನ್ ಪ್ರಕಾರ ನೋಡುತ್ತಾ ಹೋಗೋಣ. ಇಲ್ಲಾಂದರೆ ಕಂಡೀಷನ್ ನಮಗೇನು ಕೊಟ್ಟಿದ್ದು ಫಸ್ಟ್ ಅದು ಬರ್ಕೊಳ್ಳಿ. ಕಂಡೀಷನ್ ಏನು ಕೊಟ್ಟಿದ್ದು ಅದು ಬರ್ಕೊಳ್ಳಿ. a ಡಿವೈಡ್ ಬೈ 1 ಮೈನಸ್ a ಪ್ಲಸ್ b ಡಿವೈಡ್ ಬೈ 1 ಮೈನಸ್ b ಪ್ಲಸ್ c ಡಿವೈಡ್ ಬೈ 1 ಮೈನಸ್ c. ಇದು ಮೊತ್ತ ವ್ಯಾಲ್ಯೂ ಎಷ್ಟು 1 ಅಂತ ಹೇಳಿದ್ದಾರೆ. ಇದೇನಿದು ಡಾಟಾದಲ್ಲಿ ಕೊಟ್ಟಿರುವಂಥ ಕಂಡೀಷನ್ ಇದು. ಈಗ ಕೇಳಿರೋಂಥದ್ದು ಏನು ಅದನ್ನು ತೊಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. 1 ಬೈ a 1 ಬೈ 1 ಮೈನಸ್ a ಪ್ಲಸ್ 1 ಡಿವೈಡೆಡ್ ಬೈ 1 ಮೈನಸ್ b ಪ್ಲಸ್ 1 ಡಿವೈಡೆಡ್ ಬೈ 1 ಮೈನಸ್ c. ಸೊ ಇದನ್ನು ಕೇಳಿರೋದಲ್ಲ, ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಏನು ಕಂಡೀಷನ್ ಕೊಟ್ಟಿದ್ದಾರೆ ಅದನ್ನಾದರೂ ನಾವು ನೋಡಿ. ಪ್ರೀವಿಯಸ್ ಕ್ವಶನಲ್ಲಿ ಏನು ಮಾಡಿದ್ವಿ, ಏನು ಕೇಳಿದ್ರು ಅದನ್ನು ನಾವು ಸಿಂಪ್ಲಿಫೈ ಮಾಡಿದ್ವಿ. ಇದನ್ನು ಕೇಳಿದ್ದು ಅದನ್ನು ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು. ಬಟ್ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ಇದನ್ನು ನೀವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಬರೋಂಥದ್ದು ಏನಿರಲ್ಲ. ಯಾಕಂದರೆ ಈ ಫಾರ್ಮಲ್ಲಿ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದಾದರೆ ಬರ್ಬೋದು. ಅಲ್ಲಿ ನೋಡಿ ನಿಮಗೆ 1 ಬೈ a 1 a ಬೈ 1 ಮೈನಸ್ a b ಬೈ 1 ಮೈನಸ್ b c ಬೈ 1 ಬೈ c. ಇಲ್ಲ ಆ ಥರ ಇದೆಯಾ, ಇಲ್ಲ. ಸೊ ಆ ಥರ ಇಲ್ಲದೇ ಇದ್ದಾಗ ಅದನ್ನು ಡೈರೆಕ್ಟಾಗಿ 1 ಅಂತ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಾಗಲ್ಲ. ಸೊ ಹಾಗಿದ್ದಾಗ ನಾನೇನು ಮಾಡಬೇಕು, ಫೈಂಡ್ ಔಟ್ ಮಾಡಲೇಬೇಕು. ಏನನ್ನು ಕಂಡೀಷನ್ ಕೊಟ್ಟಿದ್ದಾರಲ್ಲ ಆ ಕಂಡೀಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಲೇಬೇಕಾಗುತ್ತೆ. ಸೊ ನೋಡಿ ಇಲ್ಲಿ, ಸೊ ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. a ಡಿವೈಡೆಡ್ ಬೈ 1 ಮೈನಸ್ a. ಸೊ ನೀವೇನು ಮಾಡೋಣ ಅಂದರೆ ಪ್ಲಸ್ b ಡಿವೈಡೆಡ್ ಬೈ 1 ಮೈನಸ್ b ಪ್ಲಸ್ c ಡಿವೈಡೆಡ್ ಬೈ 1 ಮೈನಸ್ c ಇಸ್ ಈಕ್ವಲ್ ಟು 1 ಇದೆಯಲ್ಲ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಆ್ಯಡ್ 3 ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. 3ನ್ನ ಎರಡೂ ಕಡೆ ಆ್ಯಡ್ ಮಾಡ್ತೇನೆ, 3 ಆನ್ ಬೋತ್ ಸೈಡ್ಸ್. ಸರ್ ಹೆಂಗೆ ಸರ್ ಇದು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ನೋಡಿ, ನಿಮಗೆ ಈಗ ಏನು ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಏನು ಮಾಡ್ತಿದ್ವಿ ಇಲ್ಲಿ, ಆ್ಯಡ್ 3 ಆನ್ ಬೋತ್ ಸೈಡ್ಸ್ ಎರಡೂ ಕಡೆ 3ನ ಆ್ಯಡ್ ಮಾಡ್ತೇನೆ. ಸೊ ಆ್ಯಡ್ ಮಾಡಿದಾಗ ಏನಾಗುತ್ತೆ, a ಡಿವೈಡೆಡ್ ಬೈ 1 ಮೈನಸ್ a ಪ್ಲಸ್ b ಡಿವೈಡೆಡ್ ಬೈ 1 ಮೈನಸ್ b ಪ್ಲಸ್ c ಡಿವೈಡೆಡ್ ಬೈ 1 ಮೈನಸ್ c ಈಸ್ ಈಕ್ವಲ್ ಟು ಪ್ಲಸ್ 3 ಏನು ಎರಡೂ ಕಡೆ ಆ್ಯಡ್ ಮಾಡಬೇಕು, ಈಸ್ ಈಕ್ವಲ್ ಟು 1 ಪ್ಲಸ್ 3. ನೋಡಿ ಇಲ್ಲೂ 3 ಆ್ಯಡ್ ಮಾಡಿದ್ದೀನಿ, ಈ ಕಡೆ ಲೆಫ್ಟ್ ಸೈಡಲ್ಲೂ ಆ್ಯಡ್ ಮಾಡಿದ್ದೀನಿ, ರೈಟ್ ಸೈಡಲ್ಲೂ ಆ್ಯಡ್ ಮಾಡಿದ್ದೀನಿ. ಈಗ 3ನ್ನ ನಾವು ಈ ರೀತಿಯಲ್ಲಿ ಬರಿಬೋದಾ, 1 ಪ್ಲಸ್ 1 ಪ್ಲಸ್ 1 ಪ್ಲಸ್ ಅಂತೇಳಿ. ಸೊ 3ನ್ನ ಇದಕ್ಕೂ ಪ್ಲಸ್ 1 ಇದಕ್ಕೂ ಪ್ಲಸ್ 1 ಇದಕ್ಕೂ ಪ್ಲಸ್ 1 ಅಂತ ಸ್ಪ್ಲಿಟ್ ಮಾಡ್ತೀನಿ. ಯಾವ ಥರ, a ಡಿವೈಡೆಡ್ ಬೈ 1 ಮೈನಸ್ a ಪ್ಲಸ್ 1 ಪ್ಲಸ್ ಇದು b ಡಿವೈಡೆಡ್ ಬೈ 1 ಮೈನಸ್ b ಪ್ಲಸ್ 1 ಪ್ಲಸ್ c ಡಿವೈಡೆಡ್ ಬೈ 1 ಮೈನಸ್ c ಪ್ಲಸ್ 1 ಈಸ್ ಈಕ್ವಲ್ ಟು ಇದು 1 ಪ್ಲಸ್ 3 ಎಷ್ಟಾಯಿತು, 4 ಅಂತಲೇ ಇಟ್ಕೊಳ್ಳಿ. ಈಗ ನಿಮಗೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ತೋರಿಸಿದ್ದು ಅನಿಸುತ್ತೆ. a ಡಿವೈಡೆಡ್ ಬೈ b ಪ್ಲಸ್ ಆರ್ ಮೈನಸ್ 1 ಅಂತ ಇದ್ದರೆ ಏನು ಮಾಡ್ಬೋದು, ಇದು ಏನಾದ್ರು ತೊಗೊಳ್ಳಿ. ಸೊ a ಬೈ b ಅಂತಿದೆಯಲ್ಲ, ಈ ಬಿನ ಇದಕ್ಕೆ ಸಿ ಮಲ್ಟಿಪ್ಲೈ ಮಾಡ್ಬೋದು. ಹಾಗಿದ್ದಾಗ ಏನಾಗುತ್ತೆ, a ಪ್ಲಸ್ ಆರ್ ಮೈನಸ್ ಸಿ ಹೋಲ್ ಡಿವೈಡೆಡ್ ಬೈ b ಆಗುತ್ತೆ. ಸೇಮ್ ಕಾನ್ಸೆಪ್ಟು ಇಲ್ಲಿ ನೋಡಿ, ಇದು ಕೆಳಗಡೆ ಇರೋದನ್ನು ಆ ಪಕ್ಕದಲ್ಲಿರೋ 1ಗೆ ಮಲ್ಟಿಪ್ಲೈ ಮಾಡಿ. 1 ಮೈನಸ್ a ಇಂಟು 1 ಏನಾಗುತ್ತೆ, 1 ಮೈನಸ್ a ಆಗುತ್ತೆ. ಸೊ ಹಾಗಾಗಿ a ಪ್ಲಸ್ 1 ಮೈನಸ್ a ಇಂಟು 1 ಇಸ್ 1 ಮೈನಸ್ a ಹೋಲ್ ಡಿವೈಡೆಡ್ ಬೈ 1 ಮೈನಸ್ a. ಸಿಮಿಲರ್ ಆಗಿ b ಪ್ಲಸ್ 1 ಮೈನಸ್ b ಇಂಟು 1 ಏನಾಗುತ್ತೆ, 1 ಮೈನಸ್ b ಆಗುತ್ತೆ. ಸೊ ಹಾಗಾಗಿ b ಇದು ಪ್ಲಸ್ ಈ 1ಗೆ ಇದನ್ನು ಮಲ್ಟಿಪ್ಲೈ ಆದರೆ ಏನಾಯಿತು, 1 ಮೈನಸ್ b ಆಯಿತು ಹೋಲ್ ಡಿವೈಡೆಡ್ ಬೈ 1 ಮೈನಸ್ b. ಸಿಮಿಲರ್ ಆಗಿ ಪ್ಲಸ್ ಇದಕ್ಕೂ ಅಪ್ಲೈ ಮಾಡಿ, 1 ಪ್ಲಸ್ 1 ಮೈನಸ್ c ಹೋಲ್ ಡಿವೈಡೆಡ್ ಬೈ 1 ಮೈನಸ್ c. ಸೊ ಈ ಕಡೆ ಏನಿದೆ ರೈಟ್ ಹ್ಯಾಂಡ್ ಸೈಡಲ್ಲಿ ಅದನ್ನೇನು ಡಿಸ್ಟರ್ಬ್ ಮಾಡಬೇಡಿ, ಹಾಗೆ ಇರಲಿ. ಈಗ ರೈಟ್ ಹ್ಯಾಂಡ್ ಸೈಡಲ್ಲಿರೋದನ್ನು ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡೋಣ, ಲೆಫ್ಟ್ ಸೈಡಲ್ಲಿರೋದನ್ನು. ಸೊ ನೋಡಿ, ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡಿದ ನಂತರ ಏನಾಗಬೇಕು, ಬ್ರ್ಯಾಕೆಟ್ಸ್ ರಿಮೂವ್ ಮಾಡಿದ ನಂತರ ಏನಾಗುತ್ತೆ, a ಪ್ಲಸ್ 1 ಮೈನಸ್ a ಡಿವೈಡೆಡ್ ಬೈ 1 ಮೈನಸ್ a ಪ್ಲಸ್ b ಪ್ಲಸ್ 1 ಮೈನಸ್ b ಡಿವೈಡೆಡ್ ಬೈ 1 ಮೈನಸ್ b ಪ್ಲಸ್ c ಪ್ಲಸ್ 1 ಮೈನಸ್ c ಡಿವೈಡೆಡ್ ಬೈ 1 ಮೈನಸ್ c ಆಯಿತು. ಸೊ ಈಸ್ ಈಕ್ವಲ್ ಟು ಎಷ್ಟಿದೆ, ಆ ಕಡೆ 4 ಇದೆ. ನೋಡಿ, ಮೈನಸ್ a ಪ್ಲಸ್ b ಮೈನಸ್ b ಪ್ಲಸ್ c ಮೈನಸ್ c ಕ್ಯಾನ್ಸಲ್ ಆಯಿತು. ಇನ್ನು ಉಳ್ಕೊಂಡಿದ್ದೇನು, 1 ಡಿವೈಡೆಡ್ ಬೈ 1 ಮೈನಸ್ a ಪ್ಲಸ್ 1 ಡಿವೈಡೆಡ್ ಬೈ 1 ಮೈನಸ್ b ಪ್ಲಸ್ 1 ಡಿವೈಡೆಡ್ ಬೈ 1 ಮೈನಸ್ c. ಎಷ್ಟಾಯಿತು ಆನ್ಸರ್ 4. ಸೊ ಇದೇನ ಕೇಳಿದ್ದು ನೋಡಿ, ಅದೇ ಕೇಳಿದರೆ. ಸೊ ಈ ರೀತಿಯಲ್ಲಿ ಕೊಟ್ಟಿರೋ ಕಂಡೀಷನ್ ಯೂಸ್ ಮಾಡಿಕೊಂಡು ಕ್ವಶನ್ಗೆ ತಂದುಬಿಟ್ಟು ಫೈಂಡ್ ಔಟ್ ಮಾಡ್ಬೋದು, ಅಥವಾ ಕ್ವಶನ್ನ ಸ್ವಲ್ಪ ಸಿಂಪ್ಲಿಫಿಕೇಷನ್ ಮಾಡಿ ಕಂಡೀಷನ್ ಯೂಸ್ ಮಾಡ್ಕೊಂಡಾದರೂ ಸಾಲ್ವ್ ಮಾಡೋದು. ಪ್ರೀವಿಯಸ್ನಲ್ಲಿ ಕ್ವಶನ್ನ ಕೇಳಿ ಅಂದರೆ ಯಾವುದು ಇದನ್ನು ಯೂಸ್ ಮಾಡಿಕೊಂಡು
ಕೊಟ್ಟಿರೋ ಕಂಡೀಷನ್ನೇ ಅದರಲ್ಲಿ ಬರೋ ಥರ ಅಪಿಯರ್ ಆಗೋ ಥರ ಮಾಡಿಕೊಂಡು ನಾವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ವಿ. ಸೊ ನಿಮಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೆ ಗೊತ್ತಿರಬೇಕು. ಸೊ ನಾನು ನಿಮ್ಗೆ ಹೇಳ್ಬೋದೈತಿ ಇಲ್ಲಿ ಡೈರೆಕ್ಟ್ ಈ ಟರ್ಮ್ಗೆ 1 ಆ್ಯಡ್ ಮಾಡಿರಿ, 2 ಕಡೆ 3 ಆ್ಯಡ್ ಮಾಡಿ ಅಂತೇಳಿ, ಬಟ್ ಡೀಟೇಲಾಗಿ ಗೊತ್ತಿರಲಿ ಅಂತೇಳಿ ಈ ಥರ ಮಾಡಿದ್ದೀನಿ. ಸೊ ಕ್ವಶನ್ಗೆ ಆನ್ಸರ್ ಏನಾಯಿತು 4 ಅಂತ ಆಯಿತು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಥರ ಕ್ವಶನ್ಸ್ನ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ಪಾಸಿಟಿವ್ ಇಂಟಿಜರ್ಸ್, ಏನಂತ ಹೇಳಿದ್ರೆ ಪಾಸಿಟಿವ್ ಇಂಟಿಜರ್ಸ್, ಇವೆರಡು ಪಾಸಿಟಿವ್ ಇಂಟಿಜರ್ಸ್ ಅಂತೇಳಿ ಪಾಸಿಟಿವ್ ನಂಬರ್ಸ್ ಎ ಆ್ಯಂಡ್ ಬಿ. ಡಾಟಾ ಪ್ರಕಾರ ಏನಂತ ಹೇಳಿದರೆ ಬೈ ಡಾಟಾ ಎ ಆ್ಯಂಡ್ ಬಿ ಆರ್ ಪಾಸಿಟಿವ್ ಇಂಟಿಜರ್ಸ್, ಪಾಸಿಟಿವ್ ಇಂಟಿಜರ್ಸ್ ಆಯಿತು. ಸಚ್ ದಟ್ ಏನು ಕಂಡೀಷನ್ ಕೊಡಿದರೆ a² ಮೈನಸ್ b² ಈಸ್ ಈಕ್ವಲ್ ಟು 19 ಅಂತ ಹೇಳಿದರೆ, ಹಾಗಿದ್ದಾಗ ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಎ ವ್ಯಾಲ್ಯೂ ಏನಂತ ಗೊತ್ತಿಲ್ಲ, ಬಟ್ ಅದೇನಂತ ಹೇಳಿದರೆ ಪಾಸಿಟಿವ್ ಇಂಟಿಜರ್, ನೆಗೆಟಿವ್ ಇಂಟಿಜರ್ ಅಂತ ಅಲ್ಲ. ಸೊ ಹಾಗಿದ್ದಾಗ ನೋಡೋಣ ಹೇಗೆ ಸಾಲ್ವ್ ಮಾಡೋದಂತೇಳಿ. ಸೊ ಬರೀ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ನಾನು ಈಗ ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. ಸೊ a² ಮೈನಸ್ b² ಈಸ್ ಈಕ್ವಲ್ ಟು ಈ 19ನ 19 ಇಂಟು 1 ಅಂದರೆ ಎಷ್ಟಾಗುತ್ತೆ, 19 ಆಗುತ್ತಾ. ಸೊ ಹಾಗಾಗಿ 19 ಇಂಟು 1 ಅಂತ ಬರ್ಕೊಳ್ಳಿ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ a² ಮೈನಸ್ b² ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ. a² ಮೈನಸ್ b² ಫಾರ್ಮುಲಾ ಏನು, a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಇದು ಸ್ಕೂಲ್ ಡೇಸಿಂದ ನೀವು ಓದ್ಕೊತ ಬಂದಿರ್ತೀರ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಏನು ಸಿಲೆಬಸ್ ಇದೆಯಲ್ಲ, ಆ ಸ್ಟ್ಯಾಂಡರ್ಡ್ ಸಿಲೆಬಸ್ನಲ್ಲಿ ನಿಮಗೆ ಈ ಒಂದು ಟಾಪಿಕ್ ಮೇಲೆ, ಈ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಈ ಫಾರ್ಮುಲಾಸ್ ಮೇಲೆ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅನ್ನೋ ಒಂದು ಇದರಲ್ಲಿ ಇದೆ. ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಈ ಥರ ಕ್ವಶನ್ಸ್ನ ಕೇಳ್ಬೋದು ಅನ್ನೋ ಕಾರಣಕ್ಕೆ ಈ ಕ್ವಶನ್ ತೊಗೊಂಡಿದ್ದೀನಿ. ನೋಡಿ a² ಮೈನಸ್ b² ಈಸ್ ಈಕ್ವಲ್ ಟು ಈ 19ನ 19 ಇಂಟು 1 ಅಂತ ಬರೆದಿದ್ದೀನಿ. ಜಸ್ಟ್ ಅಡ್ಜಸ್ಟ್ಮೆಂಟು 19 ಇಂಟು 1 ಎಷ್ಟಾಗುತ್ತೆ, 19 ಆಗುತ್ತೆ. ಆ 19ನ ಈ ಥರ ಬರ್ಕೊಂಡಿದ್ದೀನಿ. ಏನಕ್ಕೆ ಈ ಥರ ಬರ್ಕೊಂಡಿದ್ದೀನಿ ಸರ್ ಅಂತಂದರೆ, ಇದನ್ನು ನಾವೇನು ಬರೀಬೋದು, a² ಮೈನಸ್ b²ನ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಥವಾ a ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಹೆಂಗಾದರೂ ಬರ್ಕೊಳ್ಳಿ. 19 ಇಂಟು 1. ಸೊ ಈಗ ಅಬ್ಸರ್ವ್ ಮಾಡಿ, ಈ ಕಡೆ 19 ಇಂಟು 1. ಸೊ ಎ ಪ್ಲಸ್ ಬಿನ 19ಕ್ಕೆ ಎ ಮೈನಸ್ ಬಿನ 1ಕ್ಕೆ ಕಂಪ್ಯಾರಿಸನ್ ಆದರೂ ಮಾಡಿ. ಕಂಪ್ಯಾರಿಸನ್ ಮಾಡಿದ್ರೆ ನಮಗೆ ಈಸಿಯಾಗಿ ಸೊಲ್ಯೂಷನ್ ಸಿಗುತ್ತೆ. ಯಾಕಂದರೆ ನಮಗೆ ಈ ಕಡೆ ರೈಟ್ ಸೈಡಲ್ಲಿ 19 ಇಂಟು 1 ಬರಬೇಕಂದ್ರೆ ನನಗೆ ಎ ಪ್ಲಸ್ ಬಿ ಅಥವಾ ಎ ಮೈನಸ್ ಬಿ ಯಾವುದಾದ್ರೂ ಒಂದು 19 ಆಗಲೇಬೇಕು. 19 ಆದರೆ ಇನ್ನೊಂದು 1 ಆಗಲೇಬೇಕು. ಅವಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಎ ಪ್ಲಸ್ ಬಿನ 19 ಅಂತ ಕನ್ಸಿಡರ್ ಮಾಡಿದ್ರೆ ದೇರ್ಫೋರ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 19. ಸಿಮಿಲರ್ ಆಗಿ ಎ ಮೈನಸ್ ಬಿನ ಏನಂತ ಕನ್ಸಿಡರ್ ಮಾಡಬೇಕು, 1 ಅಂತ ಮಾಡಬೇಕು. ಆವಾಗಲೇ ನೋಡಿ, ಇವಾಗ ಎ ಪ್ಲಸ್ ಬಿ ಜಾಗದಲ್ಲಿ 19 ಹಾಕಿ ಎ ಮೈನಸ್ ಬಿ ಜಾಗದಲ್ಲಿ 1 ಹಾಕಿದ್ರೆ 19 ಇಂಟು 1 19 ಆಗುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಆಗುತ್ತೆ. ನಿಮ್ಮ ಇಷ್ಟ, ಎ ಮೈನಸ್ ಬಿ ಈಸ್ ಈಕ್ವಲ್ ಟು 19, ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 1 ಅಂತಂದ್ರೂ ತೊಗೊಳ್ಬೋದು, ಸೇಮ್ ಸೊಲ್ಯೂಷನ್ ಬರುತ್ತೆ. ಸೊ ಇವಾಗ ಈ ಕಂಡೀಷನ್ಸ್ನ ಸಾಲ್ವ್ ಮಾಡಿ, ಇವು ಲೀನಿಯರ್ ಇಕ್ವೇಷನ್ಸ್ ಇದ್ದಾವೆ. ಸೊ ಇವನ್ನ ಸಾಲ್ವ್ ಮಾಡಿ ನಾವೇನು ಮಾಡ್ಬೋದು, ಎ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸೊ ದೇರ್ಫೋರ್ ಇದನ್ನು 1, ಇದನ್ನು 2 ಅಂತ ತೊಗೊಳ್ಳಿ. ಸೊ ನಾನು 1 ಮೈನಸ್ 2 ಅಂತ ಮಾಡ್ತಾಯಿದ್ದೀನಿ, ಅಥವಾ 1 ಪ್ಲಸ್ 2 ಮಾಡಿ. ಫಸ್ಟು 1 ಪ್ಲಸ್ 2 ಮಾಡಿ. 1 ಪ್ಲಸ್ 2 ಮಾಡಿದಾಗ ನಮಗೇನು ಬರುತ್ತೆ, 1 ಆ್ಯಡ್ ಮಾಡ್ತೀನಿ ಲೆಫ್ಟ್ ಸೈಡ್ಗೆ ಎ ಪ್ಲಸ್ ಬಿ ಪ್ಲಸ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 19 ಪ್ಲಸ್ 1. ಸೊ ಇಲ್ಲಿ ಏನಾಯಿತು ನೋಡಿ, ಬಿ ಕ್ಯಾನ್ಸಲ್, ಎ ಪ್ಲಸ್ ಏನು 2a ಈಸ್ ಈಕ್ವಲ್ ಟು 20. ಸೊ ನನಗೇನು ಬೇಕಿಲ್ಲಿ, ಎ ಬೇಕು. ಸೊ ಹಾಗಾಗಿ ಎ ಈಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 2 1s 2 10s. ಎಷ್ಟಾಯಿತು, ಎ ಬಂದು 10 ಆಯಿತು ಅಷ್ಟೇ. ಇನ್ನೊಂದು ರೀತಿಯಲ್ಲಿ ನೀವು ಮಾಡ್ಬೋದು ಇದನ್ನು. ಮತ್ತು ಈಗ ಇದೇ ಥರನೇ ಬಿನೂ ಬೇಕು. ದೇರ್ಫೋರ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 19. ಸೊ ಎ ಎಷ್ಟಾಯಿತು 10, ಬಿ ಎಷ್ಟಾಗುತ್ತೆ 19 ಮೈನಸ್ 10. ಯಾಕೆ 10 ಆ ಕಡೆ ಹೋದರೆ. ಸೊ 19 ಮೈನಸ್ 10 ಎಷ್ಟಾಯಿತು, 9 ಆಯಿತು. ಬಿ ವ್ಯಾಲ್ಯೂ ಎಷ್ಟು, 9. ಸೊ ಎ ವ್ಯಾಲ್ಯೂ ನನಗೆ ಕೇಳಿದ್ದು ಕ್ವಶನಲ್ಲಿ ಎ ವ್ಯಾಲ್ಯೂ 10 ಅಂತ ಆಯಿತು. ಸೊ ಈ ಥರ ಆದರೆ ಸಿಮ್ಯುಲೇಷನ್ ಮಾಡೋದು, ಅಥವಾ ಹಿಂಗೂ ಮಾಡ್ಬೋದು. ಹೇಗೆ, ಇವಾಗ ಇದೇ ಸ್ಟೆಪ್ನ ಎ ವ್ಯಾಲ್ಯೂ ನನಗೆ ಮತ್ತು ಬಿ ವ್ಯಾಲ್ಯೂ ಎಷ್ಟು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈ ಕಡೆ ಬರುತ್ತೆ ಅಂತ ನೋಡಿ. ಈಗ ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 9 ಆಯಿತು ಅಂದರೆ 10 ಪ್ಲಸ್ 9, ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 9. ನೋಡಿ ನೀವು ಈ ಥರ ಮಾಡೋಕ್ಕೆ ಬರಲ್ಲ. ಬಿ ವ್ಯಾಲ್ಯೂ 9 ತೊಗೊಳ್ಳಿ, ಎ ವ್ಯಾಲ್ಯೂ 10, ಬಿ ವ್ಯಾಲ್ಯೂ 10, ಎ ವ್ಯಾಲ್ಯೂ 9 ಅಂತ ತೊಗೊಂಡ್ರೆ ನೀವು ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಬಿ ವ್ಯಾಲ್ಯೂ 9, ಎ ವ್ಯಾಲ್ಯೂ 10 ಅಲ್ಲ, ಈ ಬಿ ವ್ಯಾಲ್ಯೂ 10, ಎ ವ್ಯಾಲ್ಯೂ 9 ಅಂತ ತೊಗೊಂಡ್ರೆ ನಿಮಗೆ ಸೊಲ್ಯೂಷನ್ ಬರುತ್ತೆ ನೋಡಿ. ಎ ಪ್ಲಸ್ ಬಿ ಇದೆ, ಆದಮೇಲೆ ಎ ಮೈನಸ್ ಬಿ ಇದೆ, ನನಗೆ ಎಷ್ಟು ಬರಬೇಕು, 19 ಬರಬೇಕು. ಎ ವ್ಯಾಲ್ಯೂ 9 ಅಂತಿದ್ದೀರಾ, ಓಕೆ. ಬಿ ವ್ಯಾಲ್ಯೂ 10. ಇಲ್ಲಿ ಎ ವ್ಯಾಲ್ಯೂ ಎಷ್ಟು 9, ಬಿ ವ್ಯಾಲ್ಯೂ ಎಷ್ಟು 10. ಸೊ ನಿಮಗೆ ಏನು ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳಿದರೆ ಪಾಸಿಟಿವ್ ಇಂಟಿಜರ್ಸ್ ತೊಗೊಂಡೆ, ಯಾಕಂದರೆ ಡಾಟಾದಲ್ಲೇ ಹೇಳಿದ್ದಾರೆ ಎ ಪಾಸಿಟಿವ್ ಆಗಿರಬೇಕು ಅಂತೇಳಿ. ಹಾಗಾಗಿನೇ ಎ ಪಾಸಿಟಿವ್, ಬಿನೂ ಪಾಸಿಟಿವ್ ತೊಗೊಂಡಿದ್ದೀನಿ. ಸೊ 10 ಪ್ಲಸ್ 9 ಈಸ್ 19 ಬಂದುಬಿಡ್ತು. 9 ಮೈನಸ್ 10 ಎಷ್ಟಾಯಿತು, -1 ಬರುತ್ತಾ ಇಲ್ಲಿ ನೋಡಿ. -19 ಆ ಕಡೆ ಈ ಕಡೆ -19 ಬರ್ತಿದೆ, ಆ ಕಡೆ 19, ಈ ಕಡೆ -19, ಆ ಕಡೆ ಇರೋದು +19. ಸೊ LHS = RHS ಆಗಲಿಲ್ಲ. ಸೊ ಹಾಗಾಗಿ ಬಿ 10 ಆಗೋಕ್ಕೆ ಚಾನ್ಸ್ ಇಲ್ಲ, ಎ 9 ಆಗೋಕ್ಕೆ ಚಾನ್ಸ್ ಇಲ್ಲ. ಏನಾಗಬೇಕು, ಎ ವ್ಯಾಲ್ಯೂ ನಿಮಗೆ 10, ಬಿ ವ್ಯಾಲ್ಯೂ 9 ಆದರೆ 10 ಪ್ಲಸ್ 9 ಈಸ್ 19,
ಇಲ್ಲಿ 10 ಮೈನಸ್ 9 ಈಸ್ 1. ಸೊ ಆವಾಗ ನಿಮಗೆ ಕರೆಕ್ಟ್ LHS ಇಸ್ ಈಕ್ವಲ್ ಟು RHS ಸ್ಯಾಟಿಸ್ಫೈ ಆಗುತ್ತೆ. ಸೊ ನೇರವಾಗಿ ಹಿಂಗೂ ಸಬ್ಸ್ಟಿಟ್ಯೂಷನ್ ಮಾಡೋದು, A is 10 B is 9 ಅಂತೇಳಿ. ಸೊ ಈ ಥರನೂ ನೀವು ಸಿಂಪ್ಲಿಫೈ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಉತ್ತರ ಏನು? ಆಪ್ಷನ್ ಎ. ಸೊ ಕ್ವಶನ್ ಇಂಪಾರ್ಟೆಂಟ್ ಇದೆ, ಈ ಥರ ಕ್ವಶನ್ಸ್ನ ಕೇಳ್ತಾರೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈಗ ಇನ್ನೊಂದು ಕ್ವಶನ್ ನೋಡಿ, ಇಲ್ಲಿ ನಿಮಗೆ ಕಂಡೀಷನ್ನ ಕೊಟ್ಟಿದ್ದಾರೆ, ಈ ಕ್ವಶನ್ನ ಕೇಳ್ತಾರೆ. ಸೊ ಕೊಟ್ಟಿರೋ ಕಂಡೀಷನ್ ಬರ್ಕೊಳ್ತಾ ಇದ್ದೀನಿ, x² + y² + 1/x² + 1/y² = 4 ಅಂತ ಹೇಳಿದ್ದಾರೆ. ಸೊ ಇವಾಗ ಇದನ್ನು ನಾವು ಸಾಲ್ವ್ ಮಾಡಬೇಕು. ಹೇಗೆ ಮಾಡೋದಂದರೆ, ಫಸ್ಟ್ 4ನ ಈ ಕಡೆ ತೊಗೊಳ್ಳಿ, ಇದನ್ನು ನಾವು ಕೇಳಿದರೆ ಇದನ್ನು ನಾವೇನು ಸಾಲ್ವ್ ಮಾಡೋಕ್ಕಾಗಲ್ಲ, ಕಂಡೀಷನ್ ಯೂಸ್ ಮಾಡಿಕೊಂಡೆ ನಾನು ಮಾಡ್ತಾಯಿದ್ದೀನಿ. ಸೊ x² ಪ್ಲಸ್ ಈ ಒಂದು x² ಗ್ರೂಪ್ ಮಾಡ್ಕೊಳ್ಳಿ 1/x². ಆದಮೇಲೆ ಈ 4ನ ಈ ಕಡೆ ತಗೊಳ್ಳೋಣ, ಈ 4ನ ಈ ಕಡೆ ಬಂದು ಅದು ಆ 4ನ ಈ ನೋಡಿ, ಈ 4ನ ನಾನು -2 ಅಂತ ಬರ್ಕೊಳ್ಬೋದಾ? ಯಾವಾಗ ಈ 4 ಈ ಕಡೆ ಬಂದರೆ ಫಸ್ಟ್ ಬರ್ಕೊಳ್ಳೋಣ, ಬರ್ಕೊಂಡು ಆಮೇಲೆ ಹೇಳ್ತೀನಿ ನಿಮಗೆ. y² + 1/y², ಈ +4 ಈ ಕಡೆ ಬಂದರೆ -4, ಆ ಕಡೆ ಏನೂ ಇರಲ್ಲ, 0. ಸೊ ಈಗ x² + 1/x², ಈ -4ನ -2 ಅಂತ ಬರ್ಕೊಳ್ಬೋದಾ? ಬರ್ಕೊಳ್ಬೋದು. ಹಾಗಾಗಿ ಈ ಒಂದು ಟರ್ಮ್ಗೆ -2 ಬರಿತೀನಿ. ಅದೇ ಥರನೇ y² + 1/y², ಇನ್ನು ಉಳ್ಕಿರೋ -2ನ ಈ ಥರ ಬರ್ಕೊಳ್ತೀನಿ. ನೋಡಿ -2 ಎಷ್ಟಾಯ್ತು? -4 ಬಂತು. ಈ ಸಲ ಬರ್ಕೊಳ್ಳೋದ್ರಿಂದ ನಮ್ಗೇನು ಯೂಸ್ ಆಯಿತು ಅಂತಂದರೆ, ಇವಾಗ ನೋಡಿ ಇದನ್ನು ಗ್ರೂಪ್ ಮಾಡ್ಕೊಳ್ಳಿ, ಇದನ್ನು ಗ್ರೂಪ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಕ್ಲಿಯರ್ ಫಾರ್ ಅಬ್ಸರ್ವ್ ಮಾಡಿದ್ರೆ a² + b² -2 ಇಂಟು a² ಇಂಟು b². ನೋಡಿ a² ಇಂಟು a² ಇದೇನಾಗುತ್ತೆ ಫಾರ್ಮುಲಾ? ಹಿಂಗಲ್ಲ, ಇದು ಈ ಥರ ಬರ್ಕೊಳ್ಳಿ. ಇಲ್ಲಿ ಆ್ಯಕ್ಚುಲಾಗಿ ನಮಗೆ a + b² ಬರ್ತಾ ಇದೆ, ಅದಕ್ಕೆ a - b² ತಾರೆ. a ಅಂದರೆ x, a² + 1/x², a² + b² -2ab ಈ ಥರ. a ಅಂದರೆ x, b ಅಂದರೆ 1/x. ಸೊ a² + b² -2ab. ಸೊ ಈ ಥರ ನೀವು ಹಿಂಗೆ ಬರ್ಕೊಳ್ಳೋದು, ನಾನು ಈ ಥರ ಬರೆದಿದ್ದೀನಿ. ಭಾಳಷ್ಟು ಜನ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಬೋದು, ಈ ಥರ ಬರ್ಕೊಂಡಿದ್ರೆ ಹೆಂಗೆ ಬರ್ಕೊಂಡಿದ್ದಾರೆ ಸರ್ ಅಂತೇಳಿ. a² + 1/x² ಅಂತ ಬರ್ಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನೂ ಇಲ್ಲ ನೋಡಿ. a² + 1² 1 ಆಗುತ್ತೆ, ಎಕ್ಸ್ಗೆ ಸ್ಕ್ವೇರ್ ಅಪ್ಲೈ ಆಗುತ್ತೆ, ಈ ಸ್ಕ್ವೇರು ಇದು 1ಗೂ ಬರಬೇಕು, ಎಕ್ಸ್ಗೂ ಬರಬೇಕು. ಹಾಗಾಗಿ 1² ಅಂದರೆ 1² ಆಗುತ್ತೆ, x² ಬಂದಾಗ x². ಸೊ ಈ ಹೋಲ್ ಟರ್ಮ್ನ ನಾನು ಈ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ಸೊ ಆ ಥರ ಬರ್ಕೊಳ್ಬೋದು, ಡೈರೆಕ್ಟಾಗಿ ಈ ಥರ ಬರ್ತಿದ್ದೀನಿ. ಓಕೆ, a² + b² -2ab. a ಅಂದರೆ ಎಷ್ಟು? x, b ಅಂದರೆ ಎಷ್ಟು? 1/x. ಸೊ ಈ ಥರ ಬರ್ಕೊಳ್ಳೋಕ್ಕೆ ಆ -2ನ ಈ ಕಡೆ ಬರ್ಕೊಂಡಿದ್ದಾಯಿತು. ನೋಡಿ ಇಲ್ಲಿ ಹೆಂಗೆ ಬರ್ಕೊಂಡ್ರಿ ಸರ್ ಅಂದರೆ, ಇದು ಕ್ಯಾನ್ಸಲ್ ಆದರೆ ನೋಡಿ ಸೇಮ್ ಬರುತ್ತೆ 2ನೇ. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಂಗೆ ಈ ಕಡೆನೂ ಅಷ್ಟೇ. a² + b ಅಂದರೆ 1/y. ಸೊ b² ಅಲ್ವಾ, ಸೊ 1/y² -2ab ಅಷ್ಟೇ. ಇದು ನೋಡಿ ಆ್ಯಕ್ಚುಲಾಗಿ ಬರಬೇಕಾಯ್ತು. ಈಗ ಈ ಥರ ಬರ್ಕೊಳ್ಳೋದ್ರಿಂದ ನಮಗೇನು ಯೂಸ್ ಆಯಿತು? a + b a² + b² -2ab ಅಂದರೆ a - b² ಆಗುತ್ತೆ, a - b². ಸೊ ಇದರ ಎಕ್ಸ್ಪ್ಯಾನ್ಷನ್ ಮೇಲ್ಗಡೆ ಇರುತ್ತೆ. ಸಿಮಿಲರ್ ಆಗಿ ಈ ಕಡೆನೂ ನೋಡಿಕೊಂಡ್ರೆ ಇದನ್ನೇನಾಗುತ್ತೆ? a - b² ಆಗುತ್ತೆ = 0. ಸೊ ಈಗ ನಮಗೆ ನೋಡಿ ಇದನ್ನು ಸೇಮ್ ನಾನು ಪ್ರೀವಿಯಸ್ಸಾಗಿ ಮಾಡಿದ್ವಲ್ಲ 19 a - b a + b ಎಷ್ಟು ವ್ಯಾಲ್ಯೂ ಆದರೆ ಆ ಕಡೆ ವ್ಯಾಲ್ಯೂ ಈಕ್ವಲ್ ಆಗುತ್ತೆ ಅಂತ ನೋಡ್ಕೊಂಡು, ಸಿಮಿಲರಾಗಿ ಈಗ ಎಷ್ಟು ನನಗೆ x - 1/x ಆಗಿ y - 1/x ಆದರೆ LHS = RHS ಬರುತ್ತೆ. ಫಾರ್ ಎಕ್ಸಾಂಪಲ್ ನನಗೇನಾದರೂ x - 1/x 0 ಆದರೆ 0² ಪ್ಲಸ್ y - 1/y 0 ಆದರೆ 0². 0² ಎಷ್ಟು? 0² ಆಗುತ್ತೆ. ಸೊ ಹಾಗಾಗಿ 0 = 0 ಬರುತ್ತೆ. ದೇರ್ಫೋರ್ ನನಗೇನಾದರೂ ನಮಗೆ LHS = RHS ಬರುತ್ತೆ. x - 1/x 0 ಆದರೆ, ಅದೇ ರೀತಿಯಲ್ಲಿ y - 1/x 0 ಆದರೆ ನನಗೆ LHS = RHS ಬರುತ್ತೆ. ಸೊ ಹಾಗಾಗಿ x - 1/x 0 ಆಗಬೇಕು, y - 1/y 0 ಆದರೆ ಮಾತ್ರ LHS = RHS ಬರುತ್ತೆ. ಸೊ ಈ ಸ್ಟೆಪ್ಪಿಂದ ನಾವು ಇದನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದು. ಈಗ ನಮಗಿಲ್ಲಿ x = ಎಷ್ಟಾಗುತ್ತೆ? ದೇರ್ಫೋರ್ ಇದನ್ನು ಫ್ಯಾಕ್ಟರೈಸೇಷನ್ ಅಂತ ಅಂದ್ಕೊಂಡ್ರೆ ಸಾಲ್ವ್ ಮಾಡ್ಕೊಂಡ್ರೆ ಹೇಗಾಗುತ್ತೆ? x = ಈ -1/xನ ಈ ಕಡೆ ತೊಗೊಂಬಂದರೆ +1/x ಆಯಿತು. ಸಿಮಿಲರಾಗಿ y = ಆ -1/y ಆ ಕಡೆ ಕಳಿಸಿದ್ರೆ 1/y. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ x × x² = 1. x √1 ಎಷ್ಟಾಗುತ್ತೆ? 1 ಆಗುತ್ತೆ. ಯಾಕೆ? ಸ್ಕ್ವೇರ್ನ ಆ ಕಡೆ ಕಳಿಸ್ಬಿಟ್ರೆ √1, √1 ಎಷ್ಟು? 1. x ವ್ಯಾಲ್ಯೂ ಎಷ್ಟು? +or ಅಂತಾದರೂ 1 ಅಂತಾದ್ರೂ. ಸಿಮಿಲರಾಗಿ y = y × y is y² = 1. y ಎಷ್ಟಾಯಿತು? √1, ಟೋಟಲ್ 1, y ವ್ಯಾಲ್ಯೂ ಎಷ್ಟು? 1. ಓಕೆ, ಸೊ ಇಲ್ಲಿಂದ x ವ್ಯಾಲ್ಯೂ y ವ್ಯಾಲ್ಯೂ ಬಂತು. ಬಟ್ ನನಗೆ ಕೇಳಿರೋದೇನು? x² + y² ವ್ಯಾಲ್ಯೂ ಕೇಳಿದ್ರು. ದೇರ್ಫೋರ್ x² + y² x ವ್ಯಾಲ್ಯೂ ಎಷ್ಟು? 1, 1²
ಪ್ಲಸ್ ವೈ ವ್ಯಾಲ್ಯೂ ಎಷ್ಟು 1 ಸ್ಕ್ವೇರ್ ಇಸ್ 1 ಪ್ಲಸ್ 1 ಎಷ್ಟಾಯಿತು 2. ಸೊ ಆನ್ಸರ್ ಟು ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ಇದು ನಿಮಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿರೋ ಕಾರಣದಲ್ಲಿ ಲಿಂತಿ ಆಯಿತು, ಬಟ್ ನೀವಾಗ ಸಾಲ್ವ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಈಸಿ ಆಗುತ್ತೆ. ನಿಮಗೆ ಗೊತ್ತಾಗಬೇಕಾಗಿದ್ದೇನೆಂದರೆ ಈ 4 ಆ ಕಡೆ ತೊಗೊಳ್ಬೇಕು, -2 ಮಾಡ್ಕೊಳ್ಬೇಕು. a ಮೈನಸ್ ಬಿ ಹೋಲ್ ಸ್ಕ್ವೇರು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಎರಡರಲ್ಲೂ ಬರ್ತಿದೆ ಅಂತ ಹೇಳಿ ಅನಿಸ್ಬೇಕು. ಆವಾಗಲೇ ನೀವು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಈ ಸ್ಟೆಪ್ನ ಸ್ಕಿಪ್ ಮಾಡಿ ನೇರವಾಗಿ ಇಲ್ಲಿಗೆ ಬರ್ಬೋದು. ಸೊ ನಿಮಗೆ ಹೇಳಿದೆ ಇಲ್ಲಿ x ಮೈನಸ್ 1/x y ಮೈನಸ್ 1/x 0 ಆದರೆ ಮಾತ್ರ LHS = RHS ಆಗುತ್ತೆ. ಹಾಗಾಗಿ ಈ ಒಂದು ವ್ಯಾಲ್ಯೂನ 0 ಅಂತ ಅಸ್ಯೂಮ್ ಮಾಡಿದೆ, ಈ ಒಂದು ವ್ಯಾಲ್ಯೂನ 0 ಅಸ್ಯೂಮ್ ಮಾಡಿ x ವ್ಯಾಲ್ಯೂನ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಕೇಳೋದಂಥದ್ರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಫೈಂಡ್ ಔಟ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇಲ್ಲಿ ನೋಡಿ x² = y ಪ್ಲಸ್ z, y² = z ಪ್ಲಸ್ x, z² = x ಪ್ಲಸ್ y. ಸೊ ಇದು ಕೊಟ್ಟರೆ ಕಂಡೀಷನ್ಸು, ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಇದನ್ನು ನಿಮಗೆ KEAದಲ್ಲಿ 5 ಕೆಳಗಡೆ ಒಂದು ಕ್ವಶನ್ ಪೇಪರಲ್ಲಿ ಬರೆದಿರೋಂಥ ಕ್ವಶನ್ ಆಗಿರುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಕ್ವಶನ್ ನಾನು ತೊಗೊಂಡಿದ್ದೀನಿ. ಇದು ಹೇಗೆ ಸಾಲ್ವ್ ಮಾಡೋದಂತ ನೋಡಿ. ನಮ್ಮ ಫಸ್ಟ್ ಕೊಟ್ಟಿರೋ ಕಂಡೀಷನ್ ಏನು, x² = y ಪ್ಲಸ್ z. ಸೊ ನಾನೇನು ಮಾಡ್ತೀನಿ, ಎರಡೂ ಕಡೆ ಆ್ಯಡ್ ಎಕ್ಸನ್ನು ಆ್ಯಡ್ ಮಾಡ್ತೀನಿ, ಆ್ಯಡ್ ಎಕ್ಸ್ ಆನ್ ಬೋತ್ ಸೈಡ್ಸ್. ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, ಆ್ಯಡ್ ಆನ್ ಬೋತ್ ಸೈಡ್ಸ್, ಎರಡೂ ಕಡೆ ಎಕ್ಸ್ನ ಆ್ಯಡ್ ಮಾಡಿದ್ದೀನಿ. ಆವಾಗ ನಿಮಗೇನಾಗುತ್ತೆ, x² + x = y ಪ್ಲಸ್ z ಪ್ಲಸ್ ಎಕ್ಸ್ ಎರಡು ಕಡೆ ಆ್ಯಡ್ ಮಾಡಿದೆ. ಈಗ ಇವೆರಡರಲ್ಲಿ ನಿಮಗೇನು ಕಾಮನ್ ಕಾಣ್ತಾ ಇದೆ, ಎಕ್ಸ್ ಕಾಮನ್ ಕಾಣ್ತದೆ. ಸೊ ಎಕ್ಸ್ನ ರಿಮೂವ್ ಮಾಡಿದ್ರೆ x ಪ್ಲಸ್ 1 ಆಯಿತು. ಯಾಕಂದರೆ ಇಲ್ಲಿ 2 x ಇದೆ, 1 x ಬಂದರೆ 1 x ಉಳಿತು, ಇಲ್ಲಿ x ಒಂದೇ ಇದೆ, 1 ಬಂದುಬಿಟ್ರೆ 1 ಉಳಿತು. ಈಸಿಕಲ್ಡೆ ನಾನು ಇದನ್ನು ನೀಟಾಗಿ ಬರ್ಕೊಳ್ಳಿ, x ಪ್ಲಸ್ y ಪ್ಲಸ್ z. a ಪ್ಲಸ್ ಬಿ ಪ್ಲಸ್ ಸಿ ಇದ್ರೇನು ಬರಿಬೋದು, ಎ ಪ್ಲಸ್ ಸಿ ಪ್ಲಸ್ ಬಿ ಆ ಥರ ಇದ್ದರೆ ಅರೇಂಜ್ ಮಾಡ್ಕೊಂಡು a ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರಿಬೋದು. ಅದೇ ಥರನೇ ಇಲ್ಲಿ ಬರೆದಿದೆ. ಈಗ ಇಲ್ಲಿಂದ ಸ್ವಲ್ಪ ನೋಡಿ, x ಪ್ಲಸ್ y ಪ್ಲಸ್ z ಮತ್ತು ಆ ಕಡೆ x ಇಂಟು 1 ಪ್ಲಸ್ x ಆಯಿತು. ಈಗ ಇದನ್ನು ನಾವು ಯಾವ ಥರ ಮಾಡೋಣ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾಕೆ ಈ ಥರ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ. ಇದನ್ನೇ ಈ x ಪ್ಲಸ್ 1 ಇಲ್ಲಿ ಇಂಟು 1 ಅಂತ ಬರ್ಕೊಂಡ್ರೆ ಏನಾರು ಪ್ರಾಬ್ಲಮ್ ಆಗುತ್ತೆ ನೋಡಿ. x ಪ್ಲಸ್ y ಪ್ಲಸ್ z ಇಂಟು 1 ಅಂದರೆ x ಪ್ಲಸ್ y ಪ್ಲಸ್ z ಬರುತ್ತೆ. ಸೊ ಹಾಗಾಗಿ ಇಂಟು 1 ಅಂತ ಬರ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋವಾಗ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ಟರ್ನ ಇದ್ರ ಕೆಳಗೆ ಕಳಿಸಿ, ಈ ಟರ್ನ ಈ ಕಡೆ ಕಳಿಸಿ. ಆವಾಗ ನಿಮಗೇನು ಬರುತ್ತೋ ನೋಡಿ, ಎಕ್ಸ್ನ ಇಲ್ಲೇ ರಿಟರ್ನ್ ಮಾಡಿದೆ. ಈ ಟೋಟಲ್ ಟರ್ಮು ಕೆಳಗಡೆ ಡಿನಾಮಿನೇಟರ್ ಬಂದರೆ x ಪ್ಲಸ್ y ಪ್ಲಸ್ z ಈಸ್ ಈಕ್ವಲ್ ಟು x ಪ್ಲಸ್ y ಈ ಕಡೆ ಬಂದರೆ ಕೆಳಗಡೆ ಎಲ್ಲಿ ಬರಬೇಕು, 1 ಕೆಳಗಡೆ ಬರಬೇಕು. ಯಾಕೆ ಈ ಕಡೆ 1 ಇದೆ, 1/x ಪ್ಲಸ್ 1. ಈ ಥರ ಇರೋದಕ್ಕೆ ನಾನು 1 ಹಂಗೆ ಇಟ್ಕೊಂಡೆ. ಅಂದರೆ ಇಂಟು 1 ಅಂತ ಬರ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಬರ್ಕೊಳ್ಳೋಕೆ ಬರುತ್ತೆ ಅಂತೇಳಿ. ಈ x ಪ್ಲಸ್ 1 ಡಿನಾಮಿನೇಟರ್ ತಳೆದ್ರೆ, ಈ x ಪ್ಲಸ್ y ಪ್ಲಸ್ z ಡಿನಾಮಿನೇಟರ್ ತಳೆದ್ರೆ x/by ಬರುತ್ತೆ. ಈ ಕಡೆ 1/by ಈ ಟರ್ಮ್ ಬರುತ್ತೆ. ಇದು ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸಿಮಿಲರ್ ಆಗಿ ಇದಕ್ಕೂ ನೀವು ಆ್ಯಡ್ ಮಾಡಿಕೊಂಡ್ರೆ ಸಿಮಿಲರಾಗಿ ಏನು ಮಾಡ್ಕೊಳ್ತಾರೆ, y ಆನ್ ಬೋತ್ ಸೈಡ್ಸ್, ಇದಕ್ಕೆ y ಆನ್ ಬೋತ್ ಸೈಡ್ಸು, ಇದಕ್ಕೆ z ಆನ್ ಬೋತ್ ಸೈಡ್ಸ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಅವಾಗಕ್ಕೂ ಏನು ಬರುತ್ತೆ, ಇದೊಂದು ಮಾಡಿ ತೋರಿಸ್ತೀನಿ. ಝೆಡ್ಡನ್ನು ನೇರವಾಗಿ ಬರ್ಕೊಂಬಿಡೋಣ. ಸೊ y² ಪ್ಲಸ್ y ಈಸ್ ಈಕ್ವಲ್ ಟು z ಪ್ಲಸ್ ಎಕ್ಸ್ ಪ್ಲಸ್ y ಅಂತ ಇಟ್ಕೊಳ್ಳಿ. ಸೊ ಆವಾಗ ನಿಮಗೆ ಇದರಲ್ಲಿ ಏನಾಯಿತು, ಕಾಮನು y ಕಾಮನ್ ಬಂತು, y ಪ್ಲಸ್ 1 ಆಯಿತು. ಆ ಕಡೆ ನಾನೇನು ಬರ್ಕೊಳ್ಬೋದು, x ಪ್ಲಸ್ y ಪ್ಲಸ್ z ಅಂತ ಕ್ಲಿಯರಾಗಿ ಬರ್ಕೊಳ್ಬೋದು. ಸೊ ಈಗ ಇದೆ ಸೇಮ್ ಇಂಟು 1. ಸೊ ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದನ್ನು ಈ ಕಡೆ ಕಳಿಸ್ಕೊಳ್ಳಿ. y/x ಪ್ಲಸ್ y ಪ್ಲಸ್ z ಇಸ್ ಈಕ್ವಲ್ ಟು 1/y ಪ್ಲಸ್ 1. ಸಿಮಿಲರಾಗಿ ದೇರ್ಫೋರ್ ಇದನ್ನು ಬರ್ಕೊಂಡ್ರೆ ಹೇಗೆ ಬರುತ್ತೆ, z/x ಪ್ಲಸ್ y ಪ್ಲಸ್ z ಈಸ್ ಈಕ್ವಲ್ ಟು 1/z ಪ್ಲಸ್ 1 ಆಗುತ್ತೆ. ಕರೆಕ್ಟಾ? ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಮಗೇನು ಕೇಳಿದ್ದಾನೆ, ಇದನ್ನು ಕೇಳಿದ್ದಾನೆ. ಕರೆಕ್ಟಾ? ದೇರ್ಫೋರ್ ಏನು ಕೇಳಿರೋದು ನಮಗೆ, 1/x ಪ್ಲಸ್ 1 ಪ್ಲಸ್ 1/y ಪ್ಲಸ್ 1 ಪ್ಲಸ್ 1/z ಪ್ಲಸ್ 1 ಇದನ್ನು ನಮಗೆ ಕೇಳಿರೋದು. ಸೊ ಈಗ ನಾನೇನು ಮಾಡ್ತೇನೆ ಅಂದರೆ ಈ 3 ಕಂಡೀಷನ್ಸ್ ಯಾವುದ್ಯಾವುದು, ಈ 3 ಕಂಡೀಷನ್ಸ್ ಇದೆಯಲ್ಲ, ಯಾವುದು 3 ಕಂಡೀಷನ್ಸ್ ನಾವು ಸೊಲ್ಯೂಷನ್ ಮಾಡ್ಕೊಂಡು ನಂತರ ಬಂದಿರೋಂಥದ್ದು. 3 ಕಂಡೀಷನ್ಸ್ನ ನೀವು ಆ್ಯಡ್ ಮಾಡಿ, ಬೇಕಂದರೆ 3 ಕಂಡೀಷನ್ಸ್ನ ಆ್ಯಡ್ ಮಾಡಿ. ಯಾವುದ್ಯಾವುದು, ಮೊದಲ ಕಂಡೀಷನ್ ಇದು, ಎರಡನೇ ಕಂಡೀಷನ್ ಇದು, ಮೂರನೇ ಕಂಡೀಷನ್ ಇದು. ಸೊ ನಾನೇನು ಮಾಡ್ತೀನಿ, ಆ್ಯಡ್ 1 2 3. ಸೊ ಆ್ಯಡ್ 1 ಪ್ಲಸ್ 2 ಪ್ಲಸ್ 3 ಆ್ಯಡ್ ಮಾಡೋದಂದರೆ LHSನ LHSಗೆ ಆ್ಯಡ್ ಮಾಡಿರಿ, RHSನ RHSಗೆ. ಯಾವುದ್ರದ್ದು, ಈಕ್ವೇಷನ್ 1 2 3 ಇದು. ಈಕ್ವೇಷನ್ 1 ಲೆಫ್ಟ್ ಹ್ಯಾಂಡ್ ಸೈಡ್ ಯಾವುದಿದು, ಸೊ ಇದನ್ನು ಈಕ್ವೇಷನ್ 2 ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಈಕ್ವೇಷನ್ 3 ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆ್ಯಡ್ ಮಾಡಿರಿ. ಅವಾಗೇನು ಬರುತ್ತೆ, x/x ಪ್ಲಸ್ y ಪ್ಲಸ್ z ಪ್ಲಸ್ y/x ಪ್ಲಸ್ y ಪ್ಲಸ್ z ಪ್ಲಸ್ z/x ಪ್ಲಸ್ y ಪ್ಲಸ್ z. ಈಗ ಆ್ಯಡ್ ಮಾಡಿದ್ದು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ ಬರೋಣ. ರೈಟ್ ಹ್ಯಾಂಡ್ ಸೈಡ್ ಇದು ತಾನೇ ಇರೋದು, ಇವನ್ನ ಆ್ಯಡ್ ಮಾಡಿ. ಈಗ 1/x ಪ್ಲಸ್ 1 ಪ್ಲಸ್ 1/y ಪ್ಲಸ್ 1
ಪ್ಲಸ್ 1 ಡಿವೈಡೆಡ್ ಬೈ ಝೆಡ್ ಪ್ಲಸ್ 1 ಆಯಿತು. ಈಗ ಇಲ್ಲಿ ನೋಡಿ ಡಿನಾಮಿನೇಟ್ರಲ್ಲಿ ಏನಿದೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದೆ. ಸೊ ಮೂರಕ್ಕೆ ಏನು ಬರುತ್ತೆ ಎಲ್ಸಿಯಮು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರುತ್ತೆ. ಏನು ಬರುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರುತ್ತೆ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರುತ್ತೆ ಬಂತು. ಮೇಲ್ಗಡೆ ನೋಡಿ ಇನ್ನು ಇದಕ್ಕೂ ಎಲ್ಸಿಯಮ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಇದಕ್ಕೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಈ ಟರ್ಮು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಸೊ ಇದರಲ್ಲಿ ನನಗೆ ಟೋಟಲ್ ಎಲ್ಸಿಯಮ್ ಬಂದಿರೋದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಸೊ ಡಿನಾಮಿನೇಟರ್ ಏನು ಆ್ಯಡ್ ಮಾಡಿದ್ರೆ ಇದು ಬರುತ್ತೆ ಇಂಟು 1 ಆ್ಯಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು 1 ಅಂದರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್. ಅದೇ ಥರನೇ ಇದಕ್ಕೂ ಆಗುತ್ತೆ, ಯಾಕಂದರೆ ಇದರಲ್ಲೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದೆ, ಇದರಲ್ಲಿದೆ. ಹಾಗಾಗಿ ನಾವೇನು ಆ್ಯಡ್ ಮಾಡೋ ಮೇಲ್ಗಡೆ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಎಕ್ಸ್ ಇಂಟು 1 ಈಸ್ ಎಕ್ಸ್ ಪ್ಲಸ್ ವೈ ಇಂಟು 1 ಈಸ್ ವೈ ಪ್ಲಸ್ ಝೆಡ್ ಇಂಟು 1 ಈಸ್ ಝೆಡ್. ಇಷ್ಟೇ ನೋಡಿ ಏನಿದು ಲೆಫ್ಟ್ ಹ್ಯಾಂಡ್ ಸೈಡ್. ನಮಗೆ ಈ ಕಡೆ ಏನಿದೆ ಅದನ್ನು ಹಾಗೆ ಇಟ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಪ್ಲಸ್ 1 ಪ್ಲಸ್ 1 ಬೈ ಝೆಡ್ ಪ್ಲಸ್ 1. ಸೊ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ನ್ಯೂಮರೇಟ್ರು ಡಿನಾಮಿನೇಟ್ರ್ ಕ್ಯಾನ್ಸಲ್ ಆಗುತ್ತೆ 1ಗೆ. ಸೊ ಹಾಗಾಗಿ 1 ಅಂತ ಆಯಿತು. 1 ಡಿವೈಡೆಡ್ ಬೈ 1 ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂದರೆ ಇದನ್ನು ಸೇಮ್ ಇದೆ ಮೇಲ್ಗಡೆ ಕೆಳಗಡೆ. ಡಿನಾಮಿನೇಟ್ರ್ ನ್ಯೂಮರೇಟ್ರ್ ನಿಮಗೆ ಯಾವಾಗಾದರೂ ಕ್ಯಾನ್ಸಲ್ ಆದರೆ 1 ಬರುತ್ತೆ. ಅದೇ ಅಡಿಷನ್ ಸಬ್ಟ್ರಾಕ್ಷನಲ್ಲಿ ನಿಮಗೆ ಕ್ಯಾನ್ಸಲ್ ಆದರೆ 0 ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈಗ ಟೋಟಲಾಗಿ 1 ಬೈ 1 ಅಂದರೆ 1 ಆಯಿತು. ಸೊ ಟೋಟಲ್ ಆನ್ಸರ್ ಏನಾಗಬೇಕು 1 ಬೈ ಎಕ್ಸ್ ಪ್ಲಸ್ 1 ಪ್ಲಸ್ 1 ಬೈ ವೈ ಪ್ಲಸ್ 1 ಪ್ಲಸ್ 1 ಬೈ ಝೆಡ್ ಪ್ಲಸ್ 1ಗೆ 1 ಆಗಬೇಕು. ಆನ್ಸರ್ ಎಷ್ಟಾಗಬೇಕು 1 ಆಗಬೇಕು. ಅದೇ ತಾನೇ ನಿಮಗೆ ಇಲ್ಲಿ ಕೇಳಿತ್ತು ನೋಡಿ, ಅದೇ ಇಲ್ಲಿ ಬಂದಿದೆ. ಸೊ ನೋಡಿ ಕೊಟ್ಟರೆ ಕಂಡೀಷನಿಂದ ಕ್ವಶನ್ ಬರೋ ಥರ ನೋಡ್ಕೊಂಡಿವಿ. ಈಗಾಗಲೇ ಈ ಥರ ಕ್ವಶನ್ಸ್ 2 ಥರ ಸಾಲ್ವ್ ಮಾಡಿದ್ವಿ. ಈಗ ಇನ್ನೊಂದು ಕ್ವಶನ್ ನೋಡೋಣ, ಯಾಕಂದರೆ ಇವೆಲ್ಲ ಕ್ವಶನ್ಸ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಆಗೋ ಕಾರಣದಿಂದ ಈ ಥರ ಕ್ವಶನ್ಸ್ನ ತೊಗೊಂಡಿದ್ದೀನಿ. ಇದು ನೋಡಿ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕಂಡೀಷನ್ಸ್ ಏನು ಕೊಟ್ಟಿದ್ದಾರೆ, ಕ್ವಶನ್ ಏನು ಕೊಟ್ಟಿದ್ದಾನೆ, ಯಾವುದರಿಂದ ತೊಗೊಂಡು ನಮ್ಗೆ ಸಾಲ್ವ್ ಮಾಡಿದ್ರೆ ಬರುತ್ತೆ ಅಂತ ನೋಡೋಣ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಮತ್ತು ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2. ಇದು ಕಂಡೀಷನ್ ಕೊಟ್ಟೋದು. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಆಗಿದೆ. ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಕೊಟ್ಟಿದ್ದಾನೆ. ಇದು ಕೊಟ್ಟಿರೋ ಕಂಡೀಷನ್ನ ತೊಗೊಂಡು ನಾನು ಏನಾದರೂ ಸಾಲ್ವ್ ಮಾಡೋಕ್ಕೆ ಬರುತ್ತಾ, ಬಟ್ ನನಗೇನೋ ಬರಲ್ಲ ಅನ್ಸುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಕ್ವಶನ್ ತೊಗೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಎ ಇಂಟು ಡಿ ಮೈನಸ್ ಬಿ ಇಂಟು ಸಿ ಇದು ಹೋಲ್ ಸ್ಕ್ವೇರ್ ಪ್ಲಸ್ ಎ ಇಂಟು ಸಿ ಪ್ಲಸ್ ಬಿ ಇಂಟು ಡಿ ಹೋಲ್ ಸ್ಕ್ವೇರ್. ಇದನ್ನು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದ್ರ ವ್ಯಾಲ್ಯೂನ ಏನು ಮಾಡಿ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳೋಣ. ಏನು ಬರ್ಕೊಳ್ಳೋಣ, ಇದು ಎ ಇದು ಬಿ ಅಂತ ಇಟ್ಕೊಂಡ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಅಥವಾ ಎಕ್ಸ್ ಮೈನಸ್ ಇದು ಎಕ್ಸ್ ಅಂತ ಇಟ್ಕೊಳ್ಳಿ, ಇದು ವೈ ಅಂತ ಇಟ್ಕೊಂಡ್ರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಏನು ಬರುತ್ತೆ, ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಥವಾ ಎ ಮೈನಸ್ ಬಿ ಹೋಲ್ ಸ್ಕ್ವೇರು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಅದನ್ನೇ ಮಾಡಿ. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಸ್ಟ್ ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಡಿ ಸ್ಕ್ವೇರ್. ಸೊ ಎ ಡಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸಿ ಹೋಲ್ ಸ್ಕ್ವೇರ್ ಮೈನಸ್ 2ad ಬಿ ಸಿ. ಇದು ಒಂದರದ ಎಕ್ಸ್ಪ್ಯಾನ್ಷನ್ ಆಯಿತು. ಸೇಮ್ ಅದಕ್ಕೆ ಆ ಕಡೆದು ಎಕ್ಸ್ಪ್ಯಾನ್ಷನ್ ಮಾಡಿ, ಪ್ಲಸ್ ಮಧ್ಯದಲ್ಲಿದೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದು. ಸೊ ಏನಾಗಬೇಕು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ac bd ಇದು ಆಯಿತು. ಈಗ ಇದನ್ನು ಸಿಮ್ಯುಲೇಷನ್ ಮಾಡೋಣ. ಸೊ ಇದು ನೋಡಿ, ಇದು ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್ನ ಸಿಮ್ಯುಲೇಷನ್ ಮಾಡ್ತಾ ಇದ್ದೀನಿ. ಸ್ಕ್ವಯರ್ನ ಇದಕ್ಕೆ ಅಪ್ಲೈ ಆಗುತ್ತೆ. ಯಾಕೆ ಎ ಬಿ ಹೋಲ್ ಪವರ್ ಎಮ್ ಅಂದರೆ ಎ ಪವರ್ ಎಮ್ ಇಂಟು ಬಿ ಪವರ್ ಎಮ್ ಆಗುತ್ತೆ. ಆ ಒಂದು ಕಾರಣದಿಂದ ಸ್ಕ್ವಯರ್ ಎರಡಕ್ಕೂ ಅಪ್ಲೈ ಮಾಡಿ. ಎ ಸ್ಕ್ವಯರ್ ಬಿ ಡಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಸಿ ಸ್ಕ್ವಯರ್ ಮೈನಸ್ 2abcd ಪ್ಲಸ್ ಬ್ರ್ಯಾಕೆಟ್ಸ್ನ ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲೂ ಸ್ಕ್ವಯರ್ ಎರಡಕ್ಕೂ ಅಪ್ಲೈ ಆಗುತ್ತೆ, ಇಲ್ಲೂ ಸ್ಕ್ವಯರ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಇಲ್ಲಿ 2abcd. ಸೊ ಬಂದಿರೋ ಸ್ಟೆಪ್ಪಲ್ಲಿ ಸೇಮ್ ಟರ್ಮ್ಸ್ ಯಾವುದಿದೆ, 2abcd. ಸೊ ಇದು ಮೈನಸಲ್ಲಿದೆ, ಇದು ಪ್ಲಸ್ಸಲ್ಲಿದೆ, ಅಪೋಸಿಟ್ ಟರ್ಮ್ಸ್ ಕ್ಯಾನ್ಸಲ್ ಆಗೋಯಿತು. ಇನ್ನು ನನಗೇನು ಉಳಿತಲ್ಲಿ, ಇನ್ನೇನು ಉಳಿತು ಅದನ್ನು ಬರ್ಕೊಳ್ತಿದ್ದೀನಿ. ಎ ಸ್ಕ್ವಯರ್ ಡಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಸಿ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಸಿ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಡಿ ಸ್ಕ್ವೇರ್. ಸೊ ಈಗ ನನಗೇನಾದರೂ ಕಾಮನ್ ತೆಗೆಯಕ್ಕೆ ಬರುತ್ತಾ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇದರಲ್ಲಿ ಎ ಸ್ಕ್ವೇರ್ ಇದೆ, ಇದರಲ್ಲೂ ಎ ಸ್ಕ್ವೇರ್ ಇದೆ. ಸೊ ಎ ಸ್ಕ್ವೇರ್ ಡಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಒಂದನ್ನು ಮಾಡಿಕೊಂಡೆ. ಸಿಮಿಲರಾಗಿ ಇದರಲ್ಲೂ ಬಿ ಸ್ಕ್ವೇರ್ ಕಾಮನ್ ಇದೆ, ಇದರಲ್ಲೂ ಬಿ ಸ್ಕ್ವೇರ್ ಇದೆ. ಸೊ ಹಾಗಾಗಿ ಇಲ್ಲಿ ಬಿ ಸ್ಕ್ವೇರ್ ಕಾಮನ್ ತೆಗಿಬೋದು. ಹಾಗಾಗಿ ನಾನು ಇಲ್ಲಿ ಏನು ಮಾಡ್ತೀನಿ, ಈಗ ಇದರಲ್ಲಿ ಎ ಸ್ಕ್ವೇರ್ನ ಕಾಮನ್ ತೆಗೆದ್ರೆ ನನಗೇನು ಉಳಿತು, ಡಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಉಳಿತು. ಸಿಮಿಲರಾಗಿ ಇಲ್ಲಿ ಬಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಉಳಿತು, ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಉಳಿತು. ಸ್ವಲ್ಪ ಅಬ್ಸರ್ವ್ ಮಾಡಿ. ಈಗ ಇದರಲ್ಲಿ ನೋಡಿ ಸಿ ಸ್ಕ್ವೇರ್ ಡಿ ಸ್ಕ್ವೇರ್ ಇದೆ, ಇದರಲ್ಲೂ ಸಿ ಸ್ಕ್ವೇರ್ ಡಿ ಸ್ಕ್ವೇರ್ ಇದೆ. ಸೊ ಕಾಮನಾಗಿ ಏನಾಯಿತು, ಈ ಟೋಟಲ್ ಟರ್ಮಲ್ಲಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಕಾಮನ್ ಇದೆ. ಇನ್ನೇನು ಉಳಿತು, ಇಲ್ಲಿ ಸಿ ಸ್ಕ್ವೇರ್ ಈ ಟೋಟಲ್ ಟರ್ಮಲ್ಲಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಕಾಮನ್ ಬಂದರೆ ಏನು ಉಳಿತು, ಎ ಸ್ಕ್ವೇರ್ ಉಳಿತು. ಇಲ್ಲೂ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಬಂದರೆ ಇನ್ನು ಬಿ ಸ್ಕ್ವೇರ್ ಉಳಿತು. ಈಗ ನಮ್ಮ ಸೊಲ್ಯೂಷನ್ ಮುಗಿಗೆ ಬಂತು. ಸೊ ಇದೇನಿದ್ದು ರೈಟ್ ಹ್ಯಾಂಡ್ ಸೈಡ್ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಏನು ಸಾಲ್ವ್ ಮಾಡ್ತಿದ್ವಿ, ರೈಟ್ ಹ್ಯಾಂಡ್ ಸೈಡ್ ಸಾಲ್ವ್ ಮಾಡ್ತಿದ್ವಿ. ಸೊ ಕಂಡೀಷನಲ್ಲಿ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂದರೆ ಎಷ್ಟು, 1. ಸೊ ಹಾಗಾಗಿ 1 ಇಂಟು, ಯಾಕೆ ಇದು ಇಲ್ಲಿ ಇಂಟು ಇದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಷ್ಟು 2. ಸೊ 1 ಇಂಟು 2 ಎಷ್ಟಾಯಿತು 3. ಸಾರಿ 1 ಇಂಟು 2 ಎಷ್ಟಾಯಿತು 2 ಆಯಿತು. 1 2 2. ಸೊ ಎಷ್ಟಾಯ್ತು ಇದು 1 2 2
2. ಸೊ ಟೋಟಲ್ ಆನ್ಸರ್ ಎಷ್ಟು ಡಿ. ಸೊ ಈ ಥರ ಕ್ವಶನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. KEAದಲ್ಲಿ ಮುಖ್ಯವಾಗಿ ಅತಿ ಮುಖ್ಯವಾಗಿ ಕೇಳುವಂಥ ಪ್ರಶ್ನೆಗಳಿದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈ ಥರ ಪ್ರಶ್ನೆಗಳು ಎಕ್ಸಾಮ್ಸಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಫ್ a² + b² + c² + 3 = 2 times a + b + c ಕೊಟ್ಟಿರೋ ಕಂಡೀಷನು, ದೆನ್ a + b + c ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ನೀವು ಅಂದ್ಕೊಳ್ತಾರೆ a + b + c ಇದೆಲ್ಲ ಟೋಟಲ್ ಡಿವೈಡೆಡ್ ಬೈ 2 ಮಾಡಿಬಿಟ್ರೆ ಬಂದುಬಿಡ್ತಾರೆ. ಬಟ್ ಇಲ್ಲಿ ವ್ಯಾಲ್ಯೂಸ್ ಕೊಡಿದೆ ಅಂದರೆ ಸಿಂಪ್ಲಿಫಿಕೇಷನ್ ಮಾಡಿ ಏನೋ ವ್ಯಾಲ್ಯೂ ಕೇಳ್ತಿದ್ದಾರೆ ಅಂತ ಅರ್ಥ ಆಯ್ತಲ್ಲಿ. ಸೊ ನಾವೇನು ಮಾಡೋಣ ಅಂದರೆ ನೋಡಿ, a² b² + c² + 3 ಈ 2ನ ಒಳಗಡೆ ತೊಗೊಂಡೋಗಿ. ಅವಾಗ ಏನಾಗುತ್ತೆ, ಈ 2ನ ಒಳಗಡೆ ತೊಗೊಂಡೋದ್ರೆ 2 times a + 2 times b + 2 times c ಆಯಿತು. ಸೊ ಎಲ್ಲವುದನ್ನು ಈ ಕಡೆಗೆ ಮೈಗ್ರೇಟ್ ಮಾಡಿ. ಆವಾಗ a² 2a ಜೊತೆಗೆ ಬರ್ಕೊಳ್ಳಿ, b² 2b ಜೊತೆಗೆ ಬರ್ಕೊಳ್ಳಿ, c² 2c ಜೊತೆಗೆ ಬರ್ಕೊಳ್ಳಿ. ಸೊ ಈ ಕಡೆ ಕಳಿಸ್ಕೊಂಡ್ರೆ ಏನಾಯಿತು, a², 2a ಈ ಕಡೆ ಬಂದರೆ -2a ಆಗುತ್ತೆ. ಸೊ -2a ಬರ್ಕೊಳ್ಳಿ. ಇದು ಒಂದು ಥರ ಗ್ರೂಪ್ ಮಾಡ್ಕೊಳ್ತಾ ಇದ್ದೀನಿ. ಸಿಮಿಲರಾಗಿ b² -2b ಆಗುತ್ತಾ, 2b ಈ ಕಡೆ ಬಂದರೆ -2b ಪ್ಲಸ್ c² ಈ ಕಡೆ ಬಂದರೆ ಏನಾಯಿತು, -2c ಆಯಿತು. ಇನ್ನೇನು ನೋಡ್ಕೊಂಡಿದೆ, +3 ಇದೆ, ಆ ಕಡೆ 0 ಆಗುತ್ತೆ. ಎಲ್ಲವೂ ಈ ಕಡೆ ಬಂದರೆ 0. ಈಗ ಈ 3ನ ಪ್ರೀವಿಯಸ್ಸಾಗಿ ಒಂದು ಕ್ವಶನಲ್ಲಿ ಮಾಡಿದ್ವಿ, 1 + 1 + 1 + 1 ಸೇಮ್ ಅದೇ 1ನ ಇದಕ್ಕೂ ಬರ್ಕೊಳ್ಳಿ +1, ಇದಕ್ಕೂ ಬರ್ಕೊಳ್ಳಿ +1, ಇದಕ್ಕೂ ಬರ್ಕೊಳ್ಳಿ. ಆವಾಗ ನಿಮಗೇನಾಗುತ್ತೆ, a² - 2a + 1 ಒಂದು ಟರ್ಮ್ ಆಯಿತು, ಪ್ಲಸ್ b² - 2b + 1 ಇಲ್ಲೊಂದು ಸಲ ಬರ್ಕೊಂಡೆ. ಇನ್ನು ಒಂದು ಸಲ ಬರ್ಕೊಳ್ಬೇಕು, c² - 2c + 1. ಆ ಮೂರನ್ನ ಯಾವುದು, ಈ ಮೂರನ್ನ ಈ ಥರ ಬರ್ಕೊಂಡೆ ನೋಡಿ, +1 + 1 + 1 + 3 ಆಗುತ್ತೆ. ಜಸ್ಟ್ ನಾವು ರೀರೈಟ್ ಮಾಡ್ಕೊಳ್ತಿದ್ವಿ ಅಷ್ಟೇ. ಏನು ಮಾಡ್ಕೊಳ್ತಿದ್ವಿ, ರೀರೈಟ್ ಮಾಡ್ತಿದ್ವಿ. ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇವಾಗ ಈ ಸ್ಟೆಪ್ಪು a² - 2a1 ಪ್ಲಸ್ 1ನ ನಾನು 1² ಅಂತ ಬರ್ಕೊಳ್ತೀನಿ. 1² ಎಷ್ಟು, 1 ಆಗುತ್ತೆ. ಸೊ ಇದನ್ನು ನೋಡಿಕೊಂಡ್ರೆ ಒಂದು ಸಲ ಕೇರ್ಫುಲ್ಲಾಗಿ, a² - 2 × a 2a × 1 ಅಂದರೆ ಎಷ್ಟಾಗುತ್ತೆ, 2 × a is 2a, 2a × 1 is 2aನೇ ಬರುತ್ತೆ. ಅಂದರೆ ಈ ಟರ್ಮ್ನ ಸೇಮ್ ಹಂಗೆ ಬರ್ಕೊಂಡಿದ್ದೆ, ಜಸ್ಟ್ ರಿಲೇಟ್ ಮಾಡ್ಕೊಂಡಿದ್ದೀನಿ. ಸಿಮಿಲರಾಗಿ ಇಲ್ಲೂ ಬರ್ಕೊಂಡ್ರೆ b² - 2 × b × 1 ಪ್ಲಸ್ ಈ 1ನ 1² ಅಂತ ಬರ್ಕೊಂಡ್ರೆ ಏನು ಪ್ರಾಬ್ಲಮ್, ಯಾಕೆ 1² is 1 ಆಗುತ್ತೆ. ಪ್ಲಸ್ ಇದನ್ನು ಹಾಗೆ ಬರ್ಕೊಳ್ಳಿ, c² - 2c × 1 + 1² = 0. ಈಗ ಪ್ರಾಪರಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನಾಗುತ್ತೆ, a² + b² - 2ab. a ಎಷ್ಟಿದೆ, 1 ಇದೆ, b ಎಷ್ಟಿದೆ, 1 ಇದೆ. ಸೊ a² + b² - 2ab ಫಾರ್ಮುಲಾ ಬರ್ತಿದೆ. ಸೊ ಅಂದರೆ ಅರ್ಥ ಏನು, a - b ಹೋಲ್² ಫಾರ್ಮುಲಾ. a ಎಷ್ಟಿದೆ, 1, b ಎಷ್ಟಿದೆ, 1 ಇದೆ. ಸೊ a - b ಹೋಲ್². ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ. ಪ್ಲಸ್ ಇದು ಎಷ್ಟಾಗುತ್ತೆ, b - 1 ಹೋಲ್² ಪ್ಲಸ್ ಇದೆಷ್ಟಾಗುತ್ತೆ, c - 1 ಹೋಲ್² = 0. ಸೊ ಈಗ ನಮ್ಗೇನು ಫೈಂಡ್ ಔಟ್ ಮಾಡಬೇಕು, a + b + c ಫೈಂಡ್ ಔಟ್ ಮಾಡಬೇಕಾಯಿತು. ಸೊ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿಗೇನು ಬಂದುಬಿಟ್ವಿ. ಸೊ ಈಗ ನಾವು ಪ್ರೀವಿಯಸ್ಸಾಗಿ ಮಾಡಿರೋಂಥ ಕ್ವಶನ್ಸಿನ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಈಗ ಈ ಸ್ಟೆಪ್ ಅಬ್ಸರ್ವ್ ಮಾಡಿ, ರೈಟ್ ಹ್ಯಾಂಡ್ ಸೈಡು ನನಗೆ 0 ಬರಬೇಕಂದ್ರೆ a - b, b - c ಮತ್ತು c - a ಏನಾದರೆ ನನಗೆ ಆ ಕಡೆ 0 ಬರುತ್ತೆ. ಸೊ a - b ನನಗೆ a - 1 ನಿಮಗೆ 0 ಆದರೆ a - 1 0 ಆಗಿ, b - 1 0 ಆಗಿ, c - 1 0 ಆದರೆ ನೋಡಿ ಇಲ್ಲಿ 0² 0² 0² 0² 0 0² 0 0² 0 3 0 ಆ್ಯಡ್ ಮಾಡಿದ್ರೆ 0ನೇ ಬರುತ್ತೆ. ಅಂದರೆ ಅರ್ಥ a - b - 1 a - 1 b - 1 ಮತ್ತು c - 1 ಎಲ್ಲ ವ್ಯಾಲ್ಯೂಸು 0 ಆದರೆ LHS = RHS ಬರುತ್ತೆ. ಈ ಥರ ನಾವು ಈಗಾಗಲೇ ಸಾಲ್ವ್ ಮಾಡಿದ್ವಿ. ಸೊ ರೈಟ್ ಹ್ಯಾಂಡ್ ಸೈಡ್ನ ನೋಡಿಕೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ಏನು ವ್ಯಾಲ್ಯೂಸ್ ಬರಬೇಕು ಅಂತ ಅನಾಲಿಸಿಸ್ ಮಾಡಿ ಅನ್ನೋನ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿದೆ. ಸೇಮ್ ಅದೇ ಥರನೇ ಇಲ್ಲಿಂದ ನಿಮಗೆ ಏನಾಗುತ್ತೆ, a - 1 = 0. ಸೊ a ವ್ಯಾಲ್ಯೂ ಎಷ್ಟು, 1 ಆಯಿತು, b ವ್ಯಾಲ್ಯೂ ಎಷ್ಟಾಯಿತು, 1 ಆಯಿತು, c ವ್ಯಾಲ್ಯೂ ಎಷ್ಟಾಯಿತು, 1 ಆಯಿತು. ದೇರ್ಫೋರ್ ನನಗೆ ಬೇಕಾಗಿದ್ದೇನು, a + b + c ವ್ಯಾಲ್ಯೂ ಬೇಕು. a1 b1 c1 ಟೋಟಲ್ ಎಷ್ಟಾಯಿತು, 3 ಆಯಿತು. ಸೊ ಆನ್ಸರ್ ಉತ್ತರ ಏನು, ಆಪ್ಷನ್ 3 ಆಗುತ್ತೆ, ಆಪ್ಷನ್ ಬಿ ಆಗುತ್ತೆ ಅಷ್ಟೇ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಸಿಂಪಲ್ ಆಗಿರೋಂಥ ಪ್ರಶ್ನೆ, ಜಸ್ಟ್ ರೀರೈಟ್ ಮಾಡ್ಕೊಂಡು ಬರ್ಕೊಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ. ಸೊ x - 1/x = 5, x² + 1/x² ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ನ ನಾನೇ ಮಾಡಿಬಿಡ್ತೀನಿ, ಇಲ್ಲಾಂದರೆ ನಿಮಗೆ ಬಿಡ್ತಿದ್ದೀನಿ. ಇದನ್ನು ನೀವು ಹೋಮ್ವರ್ಕಾಗಿ ಮಾಡಿ ನಿನ್ನೆ ಕೊಟ್ಟಿರೋಂಥ ಒಂದು ವೀಡಿಯೋದಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದೀನಿ ಕೊನೆಯಲ್ಲಿ. ಸಿಮಿಲರಾಗಿ ಇಲ್ಲೂ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರನ ಇದು ಒಂದು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಇದಕ್ಕೆ ಉತ್ತರ ಎಷ್ಟು ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಫ್ √9 = √12 + √47 ದೆನ್ x ಎಷ್ಟು ಅಂತ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನು. ಈ ಥರ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಇದು. ಈ ಥರ ಪ್ರಶ್ನೆಗಳು ನಿಮಗೆ ಎಕ್ಸಾಮಲ್ಲಿ ಕೇಳಿದಾಗ ಹೇಗೆ ಮಾಡಬೇಕು ಅಂತ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನಿಮಗೆ ಕೊಟ್ಟಿರೋದು ಏನು ಕೊಟ್ಟಿದ್ದಾನೆ ನೋಡಿ, √9
9 root x is equal to root 12 plus root 147. ಸ್ವಲ್ಪ ಅಬ್ಸರ್ವ್ ಮಾಡಿ, ಕೊಟ್ಟಿರೋ ಕಂಡೀಷನ್ ಇದು, ಎಕ್ಸ್ ವ್ಯಾಲ್ಯೂ ಕೇಳ್ತಾನೆ. ಎಲ್ಲಿದೆ ಎಕ್ಸ್? ಇಲ್ಲಿದೆ. ಆ ಒಂದು ಎಕ್ಸ್ ಅನ್ನೋನ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಬರ್ಕೊಳ್ತೇನೆ, 9 root x is equal to root 12 ಪ್ಲಸ್ ರೂಟ್ 147. ಸೊ ರೂಟ್ 147 ಏನೋ ಪರ್ಫೆಕ್ಟ್ ಸ್ಕ್ವೇರ್ ಇದ್ದಿದ್ರೆ ಅಪ್ಲೈ ಮಾಡಿಬಿಟ್ಟು ಬರ್ಕೊಳ್ಬೋದಾಯಿತು, ಬಟ್ ಇಲ್ಲ. ಸೊ ನೀವೀಗ ಇದು ಸ್ಕ್ವೇರ್ ಆ್ಯಂಡ್ ರೂಟ್ಸ್ ಇದೆಲ್ಲ, ಆ ಒಂದು ಕಾನ್ಸೆಪ್ಟ್ ನೀವು ಯೂಸ್ ಮಾಡ್ಕೊಳ್ಳಿ. ರೂಟ್ 12ನ ನಾವು ಹೇಗೆ ಬರ್ಕೊಳ್ಳೋದು? 4 × 3. 4 3 ಎಷ್ಟಾಗುತ್ತೆ? 12 ಆಗುತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ಯಾವುದು? 4. ಸೊ 4ನ ಹೊರಗಡೆ ರಿಮೂವ್ ಮಾಡಿದ್ರೆ, ರೂಟಿಂದ ಹೊರಗಡೆ ರಿಮೂವ್ ಮಾಡಿದ್ರೆ ಏನಾಗುತ್ತೆ? 2 ರೂಟ್ 3 ಆಯಿತು. ಕರೆಕ್ಟಾ? 2 ರೂಟ್ 3 ಆಯಿತು. ನೆಕ್ಸ್ಟ್ ಸಿಮಿಲರಾಗಿ ರೂಟ್ 147 ರೂಟ್ 147 ಹೇಗೆ ಬರ್ಕೊಳ್ಬೇಕು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. 49 × 3 ಮಾಡಿ. 49 × 3, 3 9s 27, 3 4s 12, 12 + 2 is 14. ಅಂದರೆ 147 ಯಾವುದರ ಪ್ರಾಡಕ್ಟು? 49 × 3. ಏನಕ್ಕೆ ಸರ್ 49 × 3ನೇ ಬರ್ಕೊಂಡ್ರೆ ಅಂದರೆ ನೋಡಿ, ಈ ಬರ್ಕೊಂಡ್ರೆ ಈ ಒಂದು ಸಂಖ್ಯೆಯ ಪ್ರಾಡಕ್ಟ್ ಯಾವುದದು? 49 × 3. ಸೊ ಈ ಎರಡೂ ವ್ಯಾಲ್ಯೂಸಲ್ಲಿ, ಈ ಎರಡೂ ವ್ಯಾಲ್ಯೂವಿನ ಪ್ರಾಡಕ್ಟಲ್ಲಿ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇರಲೇಬೇಕು. ಯಾವುದಿದೆ ಪರ್ಫೆಕ್ಟ್ ಸ್ಕ್ವೇರ್? 49. ಇಲ್ಲೂ ನನಗೆ ಯಾವುದಿದೆ? ಪರ್ಫೆಕ್ಟ್ ಸ್ಕ್ವೇರ್ 4 ಇದೆ. ಸೊ ಹಾಗಾಗಿ ನೀವೇನಾದರೂ ಒಳಗಡೆ ರೂಟ್ ಒಳಗಿರೋಂಥ ವ್ಯಾಲ್ಯೂಗೆ ಪ್ರಾಡಕ್ಟಲ್ಲಿ ಬರ್ಕೊಳ್ತಿದ್ರೆ ಅಂದರೆ ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇರೋ ಥರ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರೂಟ್ 75 ಹೆಂಗೆ ಬರ್ಕೊಳ್ಬೋದು? 25 × 3 ಅಂತ ಬರ್ಕೊಳ್ಬೋದು. ಸೊ 25 ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತಾ? ಯಾವುದ್ರದ್ದು? 5. ಸೊ 5 ರೂಟ್ 2 ಅಂತ ಬರಿಬೋದು. ಸಿಮಿಲರ್ ಆಗಿ ಇಲ್ಲೂ ಹಾಗೆಯೇ ಬರ್ಕೊಳ್ತಿದ್ದೇನೆ. ಸೊ ಇದು 49 ಯಾವುದರ ಪರ್ಫೆಕ್ಟ್ ಸ್ಕ್ವೇರ್? 7 ರೂಟ್ 3 ಅಷ್ಟೇ. ಸಿಮಿಲರಾಗಿ ಇಷ್ಟು ನಾನು ಸಿಮಿಲರಾಗಿ ಬರ್ಕೊಂಡಿದ್ದಾಯಿತು. ಸೊ ನಿಮಗೆ ಈಗ ಗೊತ್ತಾಗಿದೆ ಅನಿಸುತ್ತೆ. ಅದೇ ರೀತಿಯಲ್ಲಿ 125 ಬರ್ಕೊಳ್ಬೋದು. ನೀವು 125ನ ನೀವು ಹೇಗೆ ಬರ್ಕೊಳ್ಳೋದು? 25 × 5 ಅಂತ ಬರ್ಕೊಳ್ಬೋದು. ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ 25 ಆಗುತ್ತೆ. ಯಾವುದರ ಪರ್ಫೆಕ್ಟ್ ಸ್ಕ್ವೇರ್? 5 ರೂಟ್ 5. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಬರ್ಕೊಳ್ಳೋದು ಗೊತ್ತಿರಬೇಕು. ಸೊ ಹಾಗಾಗಿ 9 root x is equal to ರೂಟ್ 12ನ ನಾನೇನು ಬರ್ಕೊಳ್ತೀನಿ? 4 × 3 ಪ್ಲಸ್ ರೂಟ್ 47 ಏನು ಬರ್ಕೊಳ್ತೀನಿ? 147ನ 49 × 3 ಅಂತ ಬರ್ಕೊಳ್ತೇನೆ. ಈಗ 4 ಪರ್ಫೆಕ್ಟ್ ಸ್ಕ್ವೇರ್ ಯಾವುದ್ರದ್ದು? 2. ಸೊ ಹೊರಗಡೆ ಇಟ್ಟರೆ 2 ಆಯಿತು. 49 ಯಾವುದ್ರದ್ದು? ಪರ್ಫೆಕ್ಟ್ ಸ್ಕ್ವೇರ್ 7. ಸೊ ರೂಟಿಂದ ಹೊರಗಡೆ ಇಟ್ಟರೆ ಅದು 7 ಆಗುತ್ತೆ. ಇದರ ಪರ್ಫೆಕ್ಟ್ ಸ್ಕ್ವೇರ್ನ ಹೊರಗಡೆ ಇಡ್ತೀವಿ ಅಷ್ಟೇ, ಇಂಟು ರೂಟ್ 3. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ರೂಟ್ 3, ಇಲ್ಲಿ ರೂಟ್ 3 ಲೈಕ್ ಸೈಡ್ಸ್ ನಿಮ್ಗೆ ಗೊತ್ತಿರುತ್ತೆ. ಎ ರೂಟ್ ಬಿ ಪ್ಲಸ್ ಸಿ ರೂಟ್ ಬಿ ಅಂತಿದ್ರೆ ಇದು ರೂಟ್ ಬಿ, ಇದು ರೂಟ್ ಬಿ. ಅಂದರೆ ಎ ಟೈಮ್ಸ್ ರೂಟ್ ಬಿ, ಸಿ ಟೈಮ್ಸ್ ರೂಟ್ ಬಿ ಇದೆ ಅಂತ ಅರ್ಥ. ಅಂದರೆ ಅರ್ಥ ಎಷ್ಟಾಯ್ತು? ಇದು ರೂಟ್ ಬಿ ಕಾಮನ್ ಆಗಿದೆ. ಇಲ್ಲಿ ನನಗೆ ಆ್ಯಕ್ಚುಲಾಗಿ ಹಿಂಗಿರಬೇಕಾಯ್ತು. ಇದು ಎ ಟೈಮ್ಸ್ ರೂಟ್ ಬಿ, ಇದು ಎ ಟೈಮ್ಸ್ ರೂಟ್ ಬಿ. ಸೊ ಲೈಕ್ ಸೈಡ್ಸ್ ಸೇಮ್ ಟರ್ಮ್ಸು. ಸೊ 2 times ಎ ರೂಟ್ ಬಿ ಆಗುತ್ತೆ. ಅದೇ ರೀತಿಯಲ್ಲಿ ನೋಡಿ 7 times ರೂಟ್ 3 ಪ್ಲಸ್ 3 times ರೂಟ್ 3 ಅಂದರೆ ಇಲ್ಲಿ ರೂಟ್ 3, ಇಲ್ಲಿ ರೂಟ್ 3 ಇದೆ. ಇಲ್ಲಿ 7 ಸಲ ರೂಟ್ 3, ಇಲ್ಲಿ 3 ಸಲ ರೂಟ್ 3. ಎಷ್ಟು ಸಲ ಆಯಿತು? 10 ಸಲ ರೂಟ್ 3 ಆಯಿತು. ಅದೇ ಥರನೇ 2 ಸಲ ರೂಟ್ 3, 7 ಸಲ ರೂಟ್ 3 ಎಷ್ಟಾಯಿತು? 9 ಸಲ ರೂಟ್ 3 ಆಯಿತು. = 9 ರೂಟ್ ಎಕ್ಸ್. ಸೊ ಎರಡೂ ಕಡೆ ನೋಡ್ಕೊಳ್ಳಿ, ಏನಿದೆ ನಮಗೆ? 9 ಇದೆ. ಕ್ಯಾನ್ಸಲ್ ಮಾಡಿಕೊಂಡ್ರೆ ಇನ್ನೇನು ಬಂತು? ರೂಟ್ ಎಕ್ಸ್ = ರೂಟ್ 3 ಬಂತು. ಸೊ ಎರಡೂ ಕಡೆ ಸ್ಕ್ವೇರ್ ಮಾಡಿ, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಸೊ ಏನಾಗುತ್ತೆ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಸ್ಕ್ವೇರ್ಗೆ ರೂಟಿಗೆ ಕ್ಯಾನ್ಸಲ್. ಎಕ್ಸ್ ಇಲ್ಲೂ ಸ್ಕ್ವೇರ್ಗೆ ಕ್ಯಾನ್ಸಲ್ ಆದರೆ ಇನ್ನೇ ಉಳಿತು? 3 ಉಳಿತು. ಸೊ ಎಕ್ಸ್ = 3 ಆನ್ಸರ್ ಆಗುತ್ತೆ. ಇಷ್ಟೇ. ವೆರಿ ಇಂಪಾರ್ಟೆಂಟ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ನಿಮಗೆ ಸರ್ಟ್ಸ್ ಪ್ರಾಪರ್ಟಿದು ಯೂಸ್ ಮಾಡ್ಕೊಂಡು ಮಾಡಿದ್ವಿ. ಆ್ಯಕ್ಚುಲಾಗಿ ನಿಮಗೆ ಸ್ಕ್ವೇರ್ ರೂಟ್ಸ್ ಅಂತ ಏನು ಚಾಪ್ಟರ್ ಇದೆ, ಆ ಚಾಪ್ಟರ್ ಬೇಸಿಸ್ ಮೇಲೆ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ ಬರ್ಬೋದು. ಸೊ ಈ ಥರ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕಂತ ನಿಮ್ಗೆ ಗೊತ್ತಿರಬೇಕು. ಇನ್ನು ಲಾಸ್ಟ್ ಕ್ವಶನ್, ಈ ಪರ್ಟಿಕ್ಯುಲರ್ ಕ್ವಶನ್ನ ಸಾಲ್ವ್ ಮಾಡಿದ್ರೆ ನಮ್ಮ ಇವತ್ತಿನ ಒಂದು ಕಾನ್ಸೆಪ್ಟ್ ವಿಡಿಯೋ ಮುಗಿಯುತ್ತೆ. ಸೊ ಈ ಪರ್ಟಿಕ್ಯುಲರ್ ಕ್ವಶನು KA ಕ್ವಶನ್ ಪೇಪರಲ್ಲಿ ಬಂದಿರೋಂಥದ್ದು. ಈ ಪರ್ಟಿಕ್ಯುಲರ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದಂತ ನೋಡೋಣ. ಎಕ್ಸ್ ಮೈ ಪ್ಲಸ್ ವೈ = 2z ಇದು ಕೊಟ್ಟಿರೋ ಕಂಡೀಷನು. ಕೇಳಿರೋದು x - z ಪ್ಲಸ್ z/y - z ಇದರ ವ್ಯಾಲ್ಯೂನ ಕೇಳಿದರೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಂಡಾದ್ರೆ ಇದನ್ನಾದರೂ ಮಾಡ್ಬೋದು, ಅಥವಾ ಅಂದರೆ ಇದನ್ನು ಸಾಲ್ವ್ ಮಾಡ್ಕೊಳ್ಳುವಾಗ ಈ ಒಂದು ಕಂಡೀಷನ್ ಯೂಸ್ ಮಾಡ್ಕೊಂಡಾದ್ರೂ ನೀವು ಸಾಲ್ವ್ ಮಾಡ್ಬೋದು, ಅಥವಾ ಈ ಕಂಡೀಷನ್ನೇ ಸಾಲ್ವ್ ಮಾಡಿಕೊಂಡು ನೀವು ಈ ಕ್ವಶನ್ ಥರ ಬರ್ಕೊಂಡು ಅದರ ಸೊಲ್ಯೂಷನ್ ಆದರೂ ಫೈಂಡ್ ಔಟ್ ಮಾಡೋದು. ನಿಮಗೆ ಯಾವುದ್ರ ಮೇಲೆ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದೆ ಬರುತ್ತಂತ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಬಟ್ ನನಗೆ ಈ ಪ್ರಶ್ನೆಯಲ್ಲಿ ಈ ಕಂಡೀಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾಯಿದ್ದೀನಿ. ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಸ್ಮಾಲ್ ಅಡ್ಜಸ್ಟ್ಮೆಂಟ್ ನೋಡಿ. x + y = 2 times z-ನ z + z ಅಂತ ಬರೀತೀನಿ. ಇದೇನಾಗುತ್ತೆ? 2 times z ಆಗುತ್ತೆ. ಸೊ 1 time z-ನ ನಾನು ಈ ಕಡೆ ಕಳಿಸ್ತೀನಿ, ವೈನ ಈ ಕಡೆ ಕಳಿಸ್ತೀನಿ. ಆಗೇನಾಗುತ್ತೆ? ಎಕ್ಸ್ z ಈ ಕಡೆ ಬಂದರೆ -z ಆಯಿತು, ಪ್ಲಸ್ ವೈ ಆ ಕಡೆ ಹೋದರೆ z - y ಆಯಿತು. ಏನಕ್ಕೆ ಈ ಥರ ಬರ್ಕೊಂಡಿದ್ದೀನಿ ಅಂತಂದ್ರೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ x - z ಜಾಗದಲ್ಲಿ ನಾನು ಏನು ಮಾಡ್ಬೋದು? x - z ಜಾಗದಲ್ಲಿ z - y ಅಂತ ಹಾಕ್ಬೋದು. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಸ್ಟೆಪ್ ಮಾಡೋಣ. ಏನು ಮಾಡೋಣ ಅಂದರೆ x - z = ಇದರಲ್ಲಿ ನೆಗೆಟಿವ್ ಕಾಮನ್ ತೆಗೆದ್ರೆ, ನೆಗೆಟಿವ್ ಕಾಮನ್ ಇಲ್ಲ ಬಟ್ ನೆಗೆಟಿವ್ ಕಾಮನ್ ತೆಗೆದ್ರೆ ಏನಾಗುತ್ತೆ?
ಪ್ಲಸ್ ಝೆಡ್ ಇದೆ, ಇದೇನಾಗುತ್ತೆ ಮೈನಸ್ ಝೆಡ್ ಆಗುತ್ತೆ. ಮೈನಸ್ ವೈ ಇರೋದು ಏನಾಗುತ್ತೆ ಪ್ಲಸ್ ವೈ ಆಗುತ್ತೆ. ಸೊ ನೀವು ಬೇಕಂದರೆ ಸಿಂಪ್ಲಿಫಿಕೇಷನ್ ಮಾಡಿ, ಮೈನಸ್ನ ಒಳಗಡೆ ಕಳಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಪ್ಲಸ್ ಝೆಡ್, ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ವೈ, ಸೇಮ್ ಟರ್ಮೇ ಬರುತ್ತೆ, ಚೇಂಜ್ ಏನಾಗಲ್ಲ. ಸೊ ನನಗೀಗ ಏನು ಮಾಡ್ತೇನೆ ಅಂದರೆ ಎಕ್ಸ್ ಮೈನಸ್ ವೈ ಜಾಗದಲ್ಲಿ ಮೈನಸ್ ಝೆಡ್ ಪ್ಲಸ್ ವೈ ಅಂತ ಬರ್ಕೊಳ್ತೇನೆ. ಅಥವಾ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೂ ಒಂದು ಸ್ಟೆಪ್ ಬರ್ಕೊಳ್ಳೋಣ, ಆಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಎಕ್ಸ್ ಮೈನಸ್ ಝೆಡ್ ಇಸ್ ಈಕ್ವಲ್ ಟು, ಇದನ್ನು ನೆಗೆಟಿವ್ನ ಹಂಗೆ ಇಟ್ಕೊಳ್ಳಿ, ಒಳಗಡೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಪ್ಲಸ್ ವೈನ ಫಸ್ಟ್ ಬರ್ಕೊಂಡು ಮೈನಸ್ ಝೆಡ್ನ ಸೆಕೆಂಡ್ ಬರ್ಕೊಂಡ್ರೆ ಏನು ಚೇಂಜ್ ಆಗೋಲ್ಲ. ಸೊ ನಾನು ಏನು ಬರ್ಕೊಂಡಿದ್ದೀನಿ, ಜಸ್ಟ್ ಒಳಗಡೆ ಇಂಟರ್ಚೇಂಜ್ ಮಾಡಿದ್ದೀನಿ. ಈಗ ಎಕ್ಸ್ ಮೈನಸ್ ಝೆಡ್ ಇರೋ ಜಾಗದಲ್ಲಿ ನಾನು ಏನು ಮಾಡ್ಬೋದು, ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಈಗ ಕ್ವಶನ್ ಕಡೆಗೆ ಬರೋಣ. ದೇರ್ಫೋರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಝೆಡ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್, ಇದನ್ನು ನಾವು ಸಾಲ್ವ್ ಮಾಡಬೇಕು. ಎಕ್ಸ್ ಹಾಗೇ ಇರಲಿ. ಎಕ್ಸ್ ಮೈನಸ್ ಝೆಡ್ ಜಾಗದಲ್ಲಿ ನಾನು ಏನು ಬರಿಬೋದು, ವೈ ಮೈನಸ್ ಝೆಡ್ ಮೈನಸ್ ವೈ ಅಂತ ಬರಿಬೋದು. ಬೇಡ, ಝೆಡ್ ಮೈನಸ್ ವೈ ಬೇಡ, ಅದನ್ನು ಹಾಗೆ ಇಟ್ಕೊಳ್ಳಿ. ಅದನ್ನೇ ಬರ್ಕೊಳ್ಳೋದು ಬೇಡ, ನಾನು ರೀರೈಟ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ ಅಂತೀನಲ್ಲ, ಅದನ್ನು ಬರ್ಕೊಳ್ಳೋಣ. ಯಾವುದು, ಇದನ್ನು ಎಕ್ಸ್ ಮೈನಸ್ ಝೆಡ್ ಜಾಗದಲ್ಲಿ ಇದನ್ನು ಬರೀತಿದ್ದೇನೆ. ಸೊ ಈ ಕ್ವಶನ್ ಏನಿದೆ ಅದನ್ನೇ ಆ ಕಡೆ ಬರ್ಕೊಳ್ತಿದ್ದೀನಿ, ಸೇಮ್ ಅದನ್ನೇ, ಜಸ್ಟ್ ಸಬ್ಸ್ಟಿಟ್ಯೂಷನ್. ಎಕ್ಸ್ ಆ ಥರ ಎಕ್ಸನ್ನೇ ಬರ್ಕೊಂಡಿದ್ದೀನಿ. ಎಕ್ಸ್ ಮೈನಸ್ ಝೆಡ್ ಅಂದ್ರೇನು, ಮೈನಸ್ ಆಫ್ ವೈ ಮೈನಸ್ ಝೆಡ್ ಅಂತ ಬರ್ಕೊಳ್ಬೋದು ಅಂತ ಹೇಳಿದೆ. ಪ್ಲಸ್ ಝೆಡ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್. ಸೊ ಈಗ ಏನಾಗುತ್ತೆ, ಈ ಥರ ಬರ್ಕೊಂಡ್ಮೇಲೆ ಏನಾಗುತ್ತೆ ನೋಡಿ, ಈ ಮೈನಸ್ ಕೆಳಗೆ ಡಿನಾಮಿನೇಟರ್ ಇದೆ, ಅದು ನ್ಯೂಮರೇಟರಲ್ಲಿ ಬರ್ಕೊಳ್ಬೋದು. ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್. ಈಗ ಯಾಕಂದರೆ ಇಲ್ಲಿ ನೋಡಿ ಎ ಡಿವೈಡೆಡ್ ಬೈ ಮೈನಸ್ ಬಿ ಅಂತಿದ್ರೆ ಈ ಮೈನಸ್ನ ಮೇಲ್ಗಡೆ ಬರ್ಬೋದು, ಮೈನಸ್ ಎ ಬೈ ಬಿ ಅಂತೇಳಿ. ಓಕೆ, ಸಿಮಿಲರಾಗಿ ಈ ಮೈನಸ್ ಡಿನಾಮಿನೇಟರ್ಲಿ ತದ್ದು ನ್ಯೂಮರೇಟರ್ ಬರ್ಕೊಂಡಿದ್ದೀನಿ. ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್ ಪ್ಲಸ್ ಝೆಡ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್. ಯಾಕೆ ಈ ಥರ ಬರ್ಕೊಂಡ್ರಿ ಅಂತ ನೋಡಿದ್ರೆ, ಇಲ್ಲಿ ನೋಡಿ ಡಿನಾಮಿನೇಟರ್ ಇಲ್ಲಿ ವೈ ಮೈನಸ್ ಝೆಡ್ ಇದೆ, ಇಲ್ಲಿ ವೈ ಮೈನಸ್ ಝೆಡ್ ಇದೆ. ಸೊ ಎಲ್ ಸಿ ಎಮ್ ಏನಾಗುತ್ತೆ, ವೈ ಮೈನಸ್ ಝೆಡ್ ಆಗುತ್ತೆ. ಇವಾಗ ಇದಕ್ಕೆ ಈ ಒಂದು ಡಿನಾಮಿನೇಟರ್ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಲ್ ಸಿ ಎಮ್ ಬರುತ್ತೆ, ಇಂಟು 1. ಸೊ ವೈ ಮೈನಸ್ ಝೆಡ್ ಇಂಟು 1 ಈಸ್ ವೈ ಮೈನಸ್ ಝೆಡ್, ವೈ ಮೈನಸ್ ಝೆಡ್ ಇಂಟು 1 ಈಸ್ ವೈ ಮೈನಸ್ ಝೆಡ್. ಇದು ಓಕೆನಾ, ನಿಮ್ಗೆ ಎಲ್ ಸಿ ಎಮ್ ತೆಗೆಯೋದು ಗೊತ್ತಿರುತ್ತೆ ಅನಿಸುತ್ತೆ. ಸೊ ಈಗ ಮೈನಸ್ ಎಕ್ಸ್ ಇಂಟು 1 ಈಸ್ ಮೈನಸ್ ಎಕ್ಸ್ ಪ್ಲಸ್ ಝೆಡ್ ಇಂಟು 1 ಈಸ್ ಝೆಡ್. ಸೊ ಈಗ ಇದನ್ನು ಸ್ವಲ್ಪ ರೀರೈಟ್ ಮಾಡಿಕೊಂಡ್ರೆ ನಿಮಗೆ ರೀರೈಟ್ ಮಾಡಿಕೊಂಡ್ರೆ ಹೇಗೆ ಬರುತ್ತೆ ನೋಡಿ. ಸೊ ಈಗ ಮೇಲ್ಗಡೆ ಇಲ್ಲಿ ನ್ಯೂಮರೇಟ್ರಲ್ಲಿ ಝೆಡ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್ ಇದೆ, ಬಟ್ ಇಲ್ಲಿ ಎಲ್ಲಾದರೂ ಇದೆಯಾ, ಇಲ್ಲ. ಫಸ್ಟ್ ಇದನ್ನು ಈ ಕಂಡೀಷನ್ನ ನಾವು ಯೂಸ್ ಮಾಡ್ಕೊಂಡು ಇದಾಯಿತು. ಇವಾಗ ಈ ಕಂಡೀಷನ್ ನೋಡ್ಕೊಳ್ಳಿ ನಿಮಗೆ. ಸೊ ಇಲ್ಲಿ ನ್ಯೂಮರೇಟರಲ್ಲಿ ಮೈನಸ್ನ ನಾನು ಕಾಮನ್ ತೆಗೊಂಡ್ರೆ, ಮೈನಸ್ ಕಾಮನ್ ಇಲ್ಲ ಬಟ್ ಮೈನಸ್ ಕಾಮನ್ ತೆಗೆದ್ರೆ ಈ ಟರ್ಮು ಮೈನಸ್ಸಲ್ಲಿರೋ ಟರ್ಮು ಪ್ಲಸ್ ಆಯಿತು, ಪ್ಲಸ್ಸಲ್ಲಿರೋ ಟರ್ಮು ಮೈನಸ್ ಆಯಿತು. ಕರೆಕ್ಟಾ? ಯಾವಾಗ ನೆಗೆಟಿವ್ ಕಾಮನ್ ಇಲ್ಲ ಬಟ್ ನೆಗೆಟಿವ್ ಕಾಮನ್ ತೆಗೆದಿದ್ರೆ ಸೈನ್ಸ್ ಅಪೋಸಿಟ್ ಆಗುತ್ತೆ ಅಷ್ಟೇ. ಸೊ ಎಕ್ಸ್ ಮೈನಸ್ ಝೆಡ್ ಜಾಗದಲ್ಲಿ ನಾನೇನು ಹಾಕ್ಬೋದು, ಝೆಡ್ ಮೈನಸ್ ವೈ ಅಂತ ಹಾಕ್ಕೊಳ್ಬೋದು. ಸೊ ಹಂಗಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ನೀವು ಈ ಥರನೂ ಮಾಡ್ಕೊಳ್ಬೋದು. ನೋಡಿ ಏನಿದೆ ಇಲ್ಲಿ, ಎಕ್ಸ್ ಮೈನಸ್ ಝೆಡ್ ಜಾಗದಲ್ಲಿ ಮೈನಸ್ ವೈ ಮೈನಸ್ ಝೆಡ್ ಹಾಕ್ಕೊಳ್ಳೋ ಬದಲು ನಿಮಗೇನೆಂದರೆ ಇಲ್ಲಿ ನೋಡಿ, ಸೊ ನಾನೇನು ಮಾಡಿದೆ, ಎಕ್ಸ್ ಮೈನಸ್ ಝೆಡ್ ಜಾಗದಲ್ಲಿ ಝೆಡ್ ಮೈನಸ್ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಲ್ಲ, ಇಲ್ಲ. ಇಲ್ಲಿ ನೋಡಿ, ಇವಾಗ ಇದರಲ್ಲಿ ನಮಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಇಷ್ಟು ಎಲ್ ಸಿ ಎಮ್ ತೊಗೊಂಡ್ಮೇಲೆ ಇಷ್ಟು ಬಂತು. ಇದರಲ್ಲಿ ನೆಗೆಟಿವ್ ಕಾಮನ್ ತೊಗೊಂಡಾಗ ನನಗೇನು ಬಂತು, ಮೈನಸ್ ಎಕ್ಸ್ ಇರೋದು ಪ್ಲಸ್ ಎಕ್ಸ್ ಆಯಿತು, ಪ್ಲಸ್ ಝೆಡ್ ಇರೋದು ಮೈನಸ್ ಝೆಡ್ ಆಯಿತು. ಸೊ ಎಕ್ಸ್ ಮೈನಸ್ ಝೆಡ್ ಜಾಗದಲ್ಲಿ ನಾನೇನು ಮಾಡ್ಬೋದು, ಮೈನಸ್ ವೈ ಮೈನಸ್ ಝೆಡ್ನ ಹಾಕ್ಕೊಳ್ಬೋದು. ಅದನ್ನೇ ನಾನಿಲ್ಲಿ ಹಾಕ್ಬಿಟ್ಟು ಸಾಲ್ವ್ ಮಾಡ್ತಾ ಅಂತಾನೆ. ಇಲ್ಲಿ ಮೈನಸ್ ಇದೆ, ಸೊ ಏನಾಗುತ್ತೆ, ಮೈನಸ್ ವೈ ಮೈನಸ್ ಝೆಡ್ ಇಲ್ಲಿ ಹಾಕ್ಕೊಳ್ಬೋದು. ಯಾಕೆ, ಎಕ್ಸ್ ಮೈನಸ್ ಝೆಡ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ಮೈನಸ್ ಝೆಡ್ ವ್ಯಾಲ್ಯೂ ಮೈನಸ್ ವೈ ಮೈನಸ್ ಝೆಡ್ ಆಗುತ್ತೆ, ಮೈನಸ್ ವೈ ಮೈನಸ್ ಝೆಡ್ ವ್ಯಾಲ್ಯೂ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ವೈ ಮೈನಸ್ ಝೆಡ್. ಮೈನಸ್ ಆಫ್ ಮೈನಸ್ ಏನಾಯಿತು, ಪ್ಲಸ್ ಆಯಿತು. ನ್ಯೂಮರೇಟ್ರಲ್ಲಿ ಏನು ಉಳಿತು, ವೈ ಮೈನಸ್ ಝೆಡ್. ಡಿನಾಮಿನೇಟ್ರಲ್ಲಿ ಏನಿದೆ, ವೈ ಮೈನಸ್ ಝೆಡ್. ಸೊ ಕ್ಯಾನ್ಸಲ್ ಆದರೆ ಎಷ್ಟು ಬಂತು, +1. ಯಾಕಂದರೆ 1 ಡಿವೈಡೆಡ್ ಬೈ 1/1 ಅಂದರೆ 1 ಆಗುತ್ತೆ, ಪ್ಲಸ್ ಇದೆ, ಸೊ +1 ಅಥವಾ 1. ಸೊ ಆನ್ಸರ್ ಏನಾಗಬೇಕು, ಆಪ್ಷನ್ನೇ ಉತ್ತರ ಆಗಬೇಕು. ಸೊ ಇವೆಲ್ಲ ಪ್ರಶ್ನೆಗಳು ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ಈ ಕಂಡೀಷನ್ನ ಸಾಲ್ವ್ ಮಾಡಿಕೊಂಡು ಮಾಡ್ಬೋದು, ಅಪ್ಲೈ ಮಾಡಿ. ಸೊ ನಿಮಗೂ ಅದನ್ನು ಚೆಕ್ ಮಾಡಿ ನೋಡಿರಿ, ಇನ್ ಕೇಸ್ ಬರಲಿಲ್ಲ ಅಂದರೆ ಇನ್ಫಾರ್ಮ್ ಮಾಡಿ. ಬಂದಂಥವ್ರು ಒಂದು ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ನ ನಿಮ್ಗೇನು ಕೊಟ್ಟಿದ್ದೀನಿ ಆ ಪರ್ಟಿಕ್ಯುಲರ್ ನಂಬರ್ಗೆ ಸೆಂಡ್ ಮಾಡಿ. ಇನ್ ಕೇಸ್ ಬರಲಿಲ್ಲ ಅಂದರೆ ನೋಡೋಣ ನೆಕ್ಸ್ಟ್ ಕ್ವಶನಲ್ಲಿ. ಸೊ ನಾನು ನಿಮಗೆ ಈಗಾಗಲೇ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಆ ಹೋಮ್ವರ್ಕ್ನ ಸಾಲ್ವ್ ಮಾಡಿಬಿಟ್ಟು ನೀವು ಆ ಒಂದು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.